ನಮಸ್ಕಾರ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ನಾಳೆ ಇನ್ನೇನು ಎರಡನೇ ಹಂತದ ಲೋಕಸಮರ ಶುರುವಾಗುವಂಥದ್ದು. 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನು ನಾಳೆ ಬರಿತಾ ಇದ್ದಾರೆ. ಇದೇ ಇವತ್ತಿನ ವಿಶೇಷ ಲೋಕಮತ. ನಾಳೆ ಅಂತಿಮ ಸಮರ. ಎಸ್, ನಾಳೆಯ ಅಂತಿಮ ಸಮರದ ಬಗ್ಗೆ ಮತ್ತು 14 ಲೋಕಸಭಾ ಕ್ಷೇತ್ರಗಳ ಏನು ಅಲ್ಲಿನ ಪಕ್ಕಾ ಸರ್ವೆ ವಿಶ್ಲೇಷಣೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ಪಿ ರಾಜೇಂದ್ರ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಏನು ಮೊದಲನೇ ಹಂತದ ಚುನಾವಣೆ ನಡೀತು, ಈಗ ಎರಡನೇ ಹಂತದ್ದು ಬಾಕಿ ಇದೆ. ನಾಳೆ ಶುರುವಾಗುತ್ತೆ. ನಾಳೆ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುವಂಥದ್ದು. ನಾಳೆ ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರರು ಬರೀತಾರೆ. ನಾವು ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ಮೊದಲನೇದಾಗಿ ತೆಗೆದುಕೊಂಡ್ರೆ, ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ ಸರ್ ಮೊದಲನೇದಾಗಿ? ಇಲ್ಲ, ಅದಕ್ಕೂ ಮುನ್ನ ನಾವು ಯಾವ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ ಅಂತಕ್ಕಂಥ ಬಗ್ಗೆ ಒಂದು ಬೆಳಕು ಚೆಲ್ಲಬೇಕಾಗತ್ತೆ. ಮಧ್ಯ ಕರ್ನಾಟಕದಲ್ಲಿ 2 ಲೋಕಸಭಾ ಕ್ಷೇತ್ರಗಳಿವೆ. ಹಾಗೆ ಕಿತ್ತೂರು ಕರ್ನಾಟಕದಲ್ಲಿ ಸುಮಾರು ಕ್ಷೇತ್ರಗಳಿದೆ. ಅದು ಧಾರವಾಡ, ಶಿವಮೊಗ್ಗ, ಬಳ್ಳಾರಿ, ಬೆಳಗಾವಿ, ದಾವಣಗೆರೆ, ವಿಜಯಪುರ, ಚಿಕ್ಕೋಡಿ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಉತ್ತರ ಕನ್ನಡ ಮತ್ತು ಹಾವೇರಿ. ಈ 14 ಕ್ಷೇತ್ರಗಳಲ್ಲಿ ನಾಳೆ ಚುನಾವಣೆ ನಡೀತಾ ಇರ್ತಕ್ಕಂಥ ಪ್ರದೇಶಗಳಿವು ಅಂತ ಹೇಳಬೇಕು. ಅದರಲ್ಲಿ ಪ್ರಮುಖವಾಗಿ ನಾವು ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ, ನಾವೇನು ಕರ್ನಾಟಕದ 2ನೇ ರಾಜಧಾನಿ ಹುಬ್ಬಳ್ಳಿ, ಧಾರವಾಡ, ಹುಬ್ಬಳ್ಳಿ ಮತ್ತು ಅದನ್ನು ಬೇರೆ ಭಾಗಗಳಾಗಿ ಬಂದರೂ ಕೂಡ ಅವಳಿ ನಗರಗಳು ಅಂತ ನಾವು ಹೇಳ್ತೇವೆ. ಸೊ ಪ್ರಥಮವಾಗಿ ನಾವು ಧಾರವಾಡ ಕ್ಷೇತ್ರದಿಂದ ಸಮೀಕ್ಷೆ ಮಾಡ್ತಕ್ಕಂಥದ್ದೇ ಸೂಕ್ತ ಅಂತ ನನಗನ್ಸುತ್ತೆ. ಧಾರವಾಡ ಕ್ಷೇತ್ರ ಈ ಸಾರಿ ಪ್ರತಿಷ್ಠಿತ ಕಣವಾಗಿ ಉಳಿದಿರ್ತಕ್ಕಂಥದ್ದು. ಹಾಗೆಯೇ ಧಾರವಾಡ, ಹುಬ್ಬಳ್ಳಿ ಅಂತ ಹೇಳಿದಾಗ ನಮಗೆ ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು, ಯಾರು ಜಗದೀಶ್ ಶೆಟ್ಟರ್ ಇರ್ಬೋದು, ಬಸವರಾಜ ಬೊಮ್ಮಾಯಿ, SR ಬೊಮ್ಮಾಯಿ ಅಂತ ಮಹಾ ನಾಯಕರು ಬಂದಂಥ ಒಂದು ಸ್ಥಳ. ಹಾಗೆಯೇ ಈ ಸಾರಿಯ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರ ಅಂತ ಹೇಳಿದಾಗ ನಮಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಏನು ಗೆದ್ದು ಬಂದಿದ್ದಾರೆ. ಸೊ ಹೀಗಾಗಿ ಧಾರವಾಡಕ್ಕೆ ಹಲವು ವೈಶಿಷ್ಟ್ಯಗಳು ಮತ್ತು ಹಲವು ಸಾಹಿತ್ಯದ ವಿಚಾರದಲ್ಲಿ ಬೇಂದ್ರೆ, ಭೀಮಸೇನ್ ಜೋಶಿ ಅಂತ ಅವರಿಂದ ಹಿಡಿದಾಗ ಸಾಧನಕೇರಿ, ಇದು ಬಹಳ ಎಲ್ಲ ನಮ್ಮ ರಾಜ್ಯದ ನಾಡಿನ ಪ್ರಸಿದ್ಧರಾದಂಥ ಸಾಹಿತಿಗಳು, ಶಂಭಾ ಜೋಶಿ, ಕಣವಿ, ಇವರೆಲ್ಲರೂ ಕೂಡ ಒಂದು ಬಹಳ ಸಾಂಸ್ಕೃತಿಕ ಸಾರಸ್ವತ ಲೋಕದ ಒಂದು ದೊಡ್ಡ ಕ್ಷೇತ್ರ. ಮಾತಿತ್ತಲ್ಲ ಸರ್, ನೀವು ಒಂದು ಕಲ್ಲು ಎಸಿದ್ರೆ ಅದು ಹೋಗಿ ಯಾವ್ದಾದ್ರು ಸಾಹಿತಿ ಮನೆಗೆ ಬೀಳ್ತಿತ್ತು. ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಧಾರವಾಡ ಕ್ಷೇತ್ರವನ್ನು ನಾವು ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಧಾರವಾಡಕ್ಕೆ ಅದರದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ಅದೆಲ್ಲವೂ ಕೂಡ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ನಾವು ರಾಜಕೀಯವಾಗಿ ಮಾತನಾಡೋದು ಬಹಳ ಇದೆ, ಮಾತನಾಡೋಣ. ಈಗ ರಾಜಕೀಯವಾಗಿ ನೋಡಿದ್ರೆ, ಈಗ ಧಾರವಾಡ ಲೋಕಸಭಾ ಕ್ಷೇತ್ರ ಒಂದು ರೀತಿ ಈಗ ಸತತವಾಗಿ 4 ಬಾರಿ ಪ್ರಹ್ಲಾದ್ ಜೋಶಿ ಅವರು ಅಲ್ಲಿ ಆರಿಸಿ ಬರ್ತಾ ಇದ್ದಾರೆ. ಅಂದರೆ ಸುದೀರ್ಘವಾದ ರಾಜಕಾರಣವನ್ನು ಮಾಡ್ತಾ ಒಂದು ಭದ್ರ ಬುನಾದಿಯನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ನೆಲೆಗಟ್ಟನ್ನು ಕಂಡುಕೊಂಡಿದ್ದಾರೆ. ಆದರೆ ಈ ಸಲಿಯ ಚುನಾವಣೆ ಸ್ವಲ್ಪ ಅವರನ್ನು ಡಿಸ್ಟರ್ಬ್ ಮಾಡ್ತು ಅಂತ ಅನ್ನಿಸ್ತು. ಅದು ಯಾಕೆ ಅಂದರೆ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ನೋಡಿ ಅಲ್ಲ, ಅಲ್ಲಿ ಒಬ್ಬ ದಿಂಗಾಲೇಶ್ವರ ಸ್ವಾಮೀಜಿಗಳು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಒಂದು ಸುದ್ದಿ ಹೊರಗಡೆ ಬರ್ತಿದ್ದಂಗೆ ಒಂದು ರೀತಿ ಎಲ್ಲೋ ಅವರಲ್ಲಿ ಒಂದು ರೀತಿ ತಳಮಳ, ಏನಾಗ್ಬಿಡ್ಬೋದು ಅನ್ನುವಂಥ ಟೆನ್ಷನ್ ಶುರುವಾಗುವಂಥ ಸೂಚನೆಗಳು ಕಂಡು ಬಂದು. ಏನು ಹೇಳ್ತೀರಿ ಸರ್? ಒಂದು ಈ ಸಾರಿ ಆ ರೀತಿಯಾದಂಥ ಒಂದು ತಳಮಳ ಮತ್ತು ಆತಂಕಗಳು ಸೃಷ್ಟಿಯಾಗಲಿಕ್ಕೂ ಕೂಡ ಕೆಲವು ಕಾರಣಗಳು ಇವೆ ಅಂತ ಹೇಳಬೇಕಾಗತ್ತೆ. ಇದಕ್ಕೂ ಮುನ್ನ ನಾವು ಮತ್ತೆ 2023 ವಿಧಾನಸಭಾ ಚುನಾವಣಾ ಫಲಿತಾಂಶಗಳ ಬಗ್ಗೆ ಕೂಡ ನಾವಿಲ್ಲಿ ಸ್ವಲ್ಪ ಟಚ್ ಮಾಡಬೇಕಾಗತ್ತೆ. ಸರ್ ಒಂದೇ ಸೆಕೆಂಡ್ ಮಾತು ಮುಂದುವರ್ಸೋಣ. ಈಗ ಹಿರಿಯ ಪತ್ರಕರ್ತರು ರಘುಪತಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ನಾಳೆ ಏನು ಎರಡನೇ ಹಂತದ ಲೋಕಸಭಾ ನಡೀತಾ ಇದೆ. ನಾಳೆ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರಿತಾ ಇದ್ದಾರೆ. ಅದರಲ್ಲೂ ಧಾರವಾಡ ಲೋಕಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣ ಯಾವ ರೀತಿ ಇದೆ ಸರ್? ಈ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಅಂತಂದ್ರೆ, ಅಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ MLAಗಳಲ್ಲಿ 4 BJP, 4 ಕಾಂಗ್ರೆಸ್ ಇದೆ. ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಲ್ಲಿ ಅರವಿಂದ್ ಬೆಲ್ಲದು, ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಮಹೇಶ್ ತೆಂಗಿನಕಾಯಿ, ಕೊನೆಗೆ ನವಲಗುಂದದಲ್ಲಿ MR ಪಾಟೀಲ್. 4 BJP MLAಗಳಿದ್ದಾರೆ.
ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಧಾರವಾಡ ಇದರಲ್ಲಿ ವಿನಯ್ ಕುಲಕರ್ಣಿ, ಕುಂದಗೋಳದಲ್ಲಿ ಅಲ್ಲ ಇದರಲ್ಲಿ ನವಲಗುಂದದಲ್ಲಿ ಇವರಿದ್ದಾರೆ, ಸಾರಿ ನವಲಗುಂದದಲ್ಲಿ ಕೋನ್ ರೆಡ್ಡಿ ಇದ್ದಾರೆ, ಕುಂದಗೋಳದಲ್ಲಿ MR ಪಾಟೀಲ್ ಇದ್ದಾರೆ ಬಿಜೆಪಿ ಅವರು. ಹಾಂ ಸರ್. ಹೀಗೆ ಎಲ್ಲ ಸಮಬಲದ ಅಂದ್ರೆ ವಿಧಾನಸಭೆ ಚುನಾವಣೆಯನ್ನ ನೋಡಿದ್ರೆ ಈಕ್ವಲ್ MLA-ಗಳಿದ್ದಾರೆ. ಓಕೆ. ಬಟ್ ಯೂಸ್ವಲಿ ನಾವು ಹುಬ್ಬಳ್ಳಿ ಧಾರವಾಡವನ್ನ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯೋದ್ರಿಂದ ಇದೊಂದು ಪ್ರತಿಷ್ಠಿತ ಕ್ಷೇತ್ರನೇ ಆಗಿದೆ. ಓಕೆ. ಆದ್ರೆ ನಾವು ಇತಿಹಾಸವನ್ನು ನೋಡಿದಾಗ ಲಿಂಗಾಯತ್ ಈಗೇನೋ ದಿಂಗಾಲೇಶ್ವರರು ಅಲ್ಲಿ ಪ್ರಹ್ಲಾದ್ ಜೋಶಿಗೆ ಒಂದು ಸೆಡ್ ಹೊಡೆದು ನಿಲ್ಲುವಂತ ಪ್ರಯತ್ನ ಮಾಡಿದ್ರು, ಆಮೇಲೆ ಹಿಂದ್ ತಗೊಂಡ್ರು, ಇದೆಲ್ಲ ವಿದ್ಯಮಾನಗಳೆಲ್ಲ ಎಲ್ಲರಿಗೂ ಗೊತ್ತಿದೆ. ಹೌದು. ಆದ್ರೆ ಕ್ಷೇತ್ರದ ಇತಿಹಾಸವನ್ನ ನೋಡಿದಾಗ ವಿಜಯ ಸಂಕೇಶ್ವರ್ ಅವರನ್ನು ಹೊರತುಪಡಿಸಿದ್ರೆ ಅಲ್ಲಿ ಎಲ್ಲರೂ ಲಿಂಗಾಯತೇತರರೇ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಬರ್ತಾ ಇರೋದು. DV ಕರ್ಮಾರ್ಕರ್ ಹಿಂದೆ ಹಿಡಿದು ಸರೋಜಿನಿ ಮಹಿಷಿ, DK ನಾಯ್ಕರು, ನೆಕ್ಸ್ಟ್ ಪ್ರಹ್ಲಾದ್ ಜೋಶಿ, ಇವರೆಲ್ಲರೂ ಲಿಂಗಾಯತೇತರರೇ. ಅಲ್ಲಿ ಜಾತಿಯನ್ನು ನೋಡಿ ಮತದಾನವನ್ನ ಮಾಡದಂತ ಉದಾಹರಣೆಗಳು ಇತಿಹಾಸವನ್ನು ನೋಡಿದಾಗ ಕಂಡು ಬರ್ತಾ ಇಲ್ಲ. ಓಕೆ. ಈಗ ಕರ್ಮಾಕರ್ ಅವರು 2 ಸಲ ಆದ್ರು, ಸರೋಜಿನಿ ಮಹಿಷಿ 4 ಸಲ ಆಗಿದ್ರು, DK ನಾಯ್ಕರ್ ಅವರು 4 ಸಲ ಆಗಿದ್ರು, ಪ್ರಹ್ಲಾದ್ ಜೋಶಿ ಅವರು 4 ಸಲ ಆಗಿ ಈಗ 5ನೇ ಟರ್ಮಿಗೆ ಅದನ್ನ ಇದನ್ನ ಉಮೇದುವಾರಿಕೆಯನ್ನು ಮಾಡಿ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಇಲ್ಲಿ ವಿಜಯ್ ಸಂಕೇಶ್ವರ್ ಅವರು ಸತತ 3 ಸಲ ಹ್ಯಾಟ್ರಿಕ್ ಬಿಜೆಪಿಯಿಂದಾನೇ ಆದ ನಂತರ ಅಲ್ಲಿ ಬಿಜೆಪಿ ಸೋಲೆ ಕಂಡಿಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಜೋಶಿ ಅವರು 5ನೇ ಇದರಲ್ಲಿ 8ನೇ ಸಲ ಬಿಜೆಪಿ ಇದರಲ್ಲಿ ಆರ್ಸ್ ಬರುವಂತ ಒಂದು ನಿರೀಕ್ಷೆಯಲ್ಲಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಸತತವಾಗಿ ಒಂದು ವೇಳೆ ಲೋಕಸಭೆ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ರು ಸತತವಾಗಿ 8ನೇ ಸಲ ಬಿಜೆಪಿ ಆಗುತ್ತೆ. ಉತ್ತರ ಕರ್ನಾಟಕದ ವಿಶೇಷತೆ ಏನು ಅಂದ್ರೆ ಇಲ್ಲಿ ರಾಮಕೃಷ್ಣ ಹೆಗಡೆಯ ಒಂದು ಹೆಸರು ಬಹಳ ಇದ್ದಂತ ಒಂದು ಬೆಲ್ಟ್ ಇದು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ ಅಂತಂದ್ರೆ ಇಟ್ ಈಸ್ ಎ ಪ್ಲೇಸ್ ಆಫ್ ಮೂವ್ಮೆಂಟ್ ಅಂತ ಕರಿತೀವಿ. ಚಳುವಳಿಗಳ ನಾಡು. ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಗೋವಾ ವಿಮೋಚನೆ ಹೋರಾಟ ಇರ್ಬೋದು, ಕನ್ನಡ ಗೋಕಾಕ್ ಚಳುವಳಿ ಇರ್ಬೋದು, ಕರ್ನಾಟಕ ಏಕೀಕರಣ ಚಳುವಳಿ ಇರ್ಬೋದು, ರಜಾಕ್ ಚಳುವಳಿ, ಯಾವುದೇ ಇದ್ರೂ ಕೂಡ ಹೆಚ್ಚಿನ ಭಾಗಗಳು ಇಲ್ಲೇ ನಡೆದಿದೆ. ಇಲ್ಲಿ ಕಾಂಗ್ರೆಸ್ಸಿಗೆ ಎಷ್ಟು ಬಲ ಇದೆಯೋ ಕಾಂಗ್ರೆಸ್ ಏತರರಿಗೂ ಎಮರ್ಜೆನ್ಸಿ ನಂತರದಿಂದ ಬಹಳ ಪ್ರಬಲವಾದಂತಹ ಸಪೋರ್ಟ್ ಬೇಸ್ ಇದೆ. ಮೊದಲು ರಾಮಕೃಷ್ಣ ಹೆಗಡೆ ಅವರಿಗಿದ್ದಂತಹ ಸಪೋರ್ಟ್ ಬೇಸ್ ಅದು ಬಿಜೆಪಿ ಕನ್ವರ್ಟ್ ಆಗಿದೆ ಆಫ್ಟರ್ 90s ನಂತರ. ಬಟ್ ಈ ನೀವು ಧಾರವಾಡ ಕ್ಷೇತ್ರವನ್ನೇ ನೀವು ಇದು ಮಾಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗಿ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳುವಂತ ಒಂದು ಇದನ್ನೇ ಪಡೆದಿದೆ. ಸತತವಾಗಿ 7 ಸಲ ಬಿಜೆಪಿ ಎಂಪಿಗಳಲ್ಲಿ ಆರ್ಸ್ ಬಂದಿದ್ದಾರೆ. ಮಧ್ಯದಲ್ಲಿ ಒಂದೇ ಸಲನು ಬ್ರೇಕ್ ಇಲ್ಲ, ಬೇರೆಯವ್ರು ಬಂದೇ ಇಲ್ಲ. DK ನಾಯ್ಕರೇ ಲಾಸ್ಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್. ಅದರ ನಂತರ ಕಂಪ್ಲೀಟ್ಲಿ ಬಿಜೆಪಿ ಅವರೇ ಆರ್ಸ್ ಬರ್ತಾ ಇದ್ದಾರೆ. ಲಾಸ್ಟ್ ಟೈಮು ಕೂಡ 2.5 ಲಕ್ಷದ ವೋಟ್ನ ಮೇಲೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು. ಬಟ್ ಈ ಸಲ ದಿಂಗಾಲೇಶ್ವರರ ಫ್ಯಾಕ್ಟರಿ ಹೇಗೆ ವರ್ಕ್ ಆಗುತ್ತೆ ಹೇಳೋದು ಒಂದು ಇದು. ಅದು ನನ್ನ ದೃಷ್ಟಿಯಲ್ಲಿ ವೋಟಿಂಗ್ ಹೆಂಗ್ ಆಗತ್ತೆ ಹೇಳೋದ್ರ ಮೇಲೆ ಅದು ಸ್ವಲ್ಪ ಮಟ್ಟಿನ ಪರಿಣಾಮ ಬೀರಬಹುದು ಅಂತ ನನಗೆ ಬಿದ್ರೆ. ಸರ್, ಒಂದ್ ಕ್ವಶನ್ ಏನಂದ್ರೆ ದಿಂಗಾಲೇಶ್ವರರ ಈ ಬಂಡಾಯ ಸ್ಪರ್ಧೆ ಮಾಡುವಂತ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ಯಾವ ಕಾರಣಕ್ಕೆ ಅಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿರುವಂತ ಲಿಂಗಾಯತ ಸಮುದಾಯವನ್ನ ಕಡೆಗಣಿಸಲಾಗಿದೆ. ಇಲ್ಲಿ ನಿರ್ಣಾಯಕರು ನಾವಿದ್ದೇವೆ, ಆದ್ರೆ ಲಿಂಗಾಯತ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯವನ್ನ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿಲ್ಲ, ಅವ್ರಿಗೆ ಸ್ಪಂದಿಸ್ತಾ ಇಲ್ಲ ಸಮುದಾಯವನ್ನ ಅನ್ನೋ ತರದ ಆರೋಪವನ್ನು ಇಟ್ಕೊಂಡು ಅವರು ಸ್ಪರ್ಧೆ ಮಾಡುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನನಗೆ ಗೊತ್ತಾಗುದಿಲ್ಲ. ಯಾಕೆಂತಂದ್ರೆ ಈಗ MLA-ಗಳು ಏನು 8 MLA-ಗಳು ಆ ಕ್ಷೇತ್ರದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಆ ಕ್ಷೇತ್ರಕ್ಕೆ ಬರುವಂತ 4 MLA-ಗಳು ಲಿಂಗಾಯತ್ ಸಮುದಾಯದವರೇ ಇದ್ದಾರೆ. ಹಾಗಾಗಿ ಅಲ್ಲಿ ಲಿಂಗಾಯತರಿಗೆ ಕಡೆಗಣಿಸಿದ್ದಾರೆ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗ್ತದೆ ಅಂತ ಹೇಳಿಕ್ ಬರುವುದಿಲ್ಲ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಲೋಕಸಭಾ ಚುನಾವಣೆ ಜಾತಿ ಆಧಾರದ ಮೇಲೆ ನಡೆಯುವಂಥದ್ದು ಅಥವಾ ಪ್ರಾದೇಶಿಕ ಆಧಾರದ ಮೇಲೆ ನಡೆಯುವಂಥದ್ದು, ಯಾವುದೋ ಒಂದು ತಾಲೂಕನ್ನ ಕೇಂದ್ರವಾಗಿಟ್ಟು ನಡೆಯುವಂಥದ್ದು ಬಹಳ ಕಡಿಮೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಪ್ರಹ್ಲಾದ್ ಜೋಶಿ ಬಹಳ ಆ ಕ್ಷೇತ್ರದಲ್ಲಿ ಗ್ರಿಪ್ ಅನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳೋದೇನು ಅಂತಂದ್ರೆ ನೀವು ವೋಟಿಂಗ್ ಪರ್ಸೆಂಟೇಜ್ ಹೇಗ್ ಆಗ್ತದೆ ಹೇಳೋದ್ರ ಮೇಲೆ ನಾವು ಅದನ್ನ ಲೆಕ್ಕ ಹಾಕ್ಬೋದು. ಆದ್ರೆ ಇಲ್ಲಿ ಏನಿದೆ ಅಂದ್ರೆ ಕಾಂಗ್ರೆಸ್ಸಿಗೆ ಅನುಕೂಲ ಆಗ್ಬೋದು, ಆಗದೇನೂ ಇರ್ಬೋದು. ಈಗ ಬಿಜೆಪಿಗೆ ಅದರ ಮಧ್ಯದಲ್ಲಿ ನೇಹ ಹತ್ಯೆ ಕೊಲೆ ಪ್ರಕರಣ ಕೂಡ ಬಿಜೆಪಿ ಪ್ಲಸ್ ಆಗುವಂತ ಸಾಧ್ಯತೆಗಳು ಇವೆ, ಅಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ಇಡೀ ಸಮುದಾಯದಲ್ಲಿ ಅದು ಬಹಳ ವ್ಯಾಪಿಸಿದ್ರಿಂದ ಅದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಅನುಕೂಲ ಆಗುತ್ತೆ, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗೆ ಮುಳುವಾಗುತ್ತೆ ಅಂತ ಹೇಳೋದು ಸದ್ಯದ ಮಟ್ಟಿಗೆ ಕಷ್ಟ. ಎರಡನೇದು ರಘುಪತಿ ಸರ್, ರಾಜೇಂದ್ರ ಸರ್ ಮಾತಾಡ್ತಾರೆ ಅವ್ರ. ರಘುಪತಿ ಯಾಜಿ ಅವರೇ, ಈಗ ಬದಲಾದ ಪರಿಸ್ಥಿತಿಗಳಲ್ಲಿ ಈಗೇನು ಕಾಂಗ್ರೆಸ್ 2023 ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಅಲ್ಲಿ ಸ್ವಲ್ಪ
ಗಳಿಕೆ ಸ್ಥಾನಗಳನ್ನ ಗಳಿಸ್ಕೊಂಡಿದೆ. ಹೌದು ಈ ಹೌದು ಒಂದು ಸನ್ನಿವೇಶದಲ್ಲಿ ಅಲ್ಲಿ ಹೇಗೆ ಈ ಸಾರಿ ಪಾಸಿಬಿಲಿಟೀಸ್ ಹೇಗಿರುತ್ತೆ, ಕಾಂಟೆಸ್ಟ್ ಮೇ ಬಿ, ಹೌ ಇಟ್ ವಿಲ್ ಬಿ ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಂದ್ರೆ ಇಲ್ಲಿ 2014 ಅಲ್ಲಿ ಅಥವಾ ಇದ್ರಲ್ಲಿ ಬಂದಾಗೂ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅವಾಗ್ಲೂ. ಆದ್ರೂ ಬಿಜೆಪಿ ಕಾಂಗ್ರೆಸ್ ನಲ್ಲಿ ಅಧಿಕಾರಗಳಿದ್ದಾಗ್ಲೂ ಬಿಜೆಪಿನೇ ಆರ್ಸ್ ಬಂದಿದೆ ಲೋಕಸಭೆಗೆ. ವಿಧಾನಸಭೆ ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರು, ಲೋಕಸಭೆಗೆ ಬಿಜೆಪಿಗೆ ಕೊಡ್ತಾ ಬಂದಿದ್ದಾರೆ ಜನ. ಎರಡನೇದು 70%, 60 to 70% ಆಫ್ ವೋಟರ್ಸ್ ಆರ್ ಅರ್ಬನ್ ವೋಟರ್ಸ್. ಹುಬ್ಬಳ್ಳಿ ಧಾರವಾಡ ಸಿಟಿಗೆ ಸಂಬಂಧಪಟ್ಟವರು. ಹೆಚ್ಚಾಗಿ ಸಿಟಿ ಓರಿಯೆಂಟೆಡ್ ವೋಟರ್ಸ್ ಇದ್ದಲ್ಲಿ ಬಿಜೆಪಿ ಸಾಮಾನ್ಯವಾಗಿ ಪ್ರಬಲವಾಗಿರ್ತದೆ. ಅವರು ಜಾತಿ ಇದು ಯಾವ್ದನ್ನು ನೋಡುವಂತ ಅಂಶಗಳು ಬಹಳ ಕಡಿಮೆ ಅದು. ಹಾಗಾಗಿ ಆ ಸಾಧ್ಯತೆಗಳು ನನ್ನ ದೃಷ್ಟಿಯಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಹೇಳುವಂತದ್ದು ನಿಖರವಾಗಿ ಹೇಳೋದು ಕಷ್ಟ. ಅಂದ್ರೆ ಈ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಮತ್ತೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳು, ಬೇರೆ ಬೇರೆ ಯೋಜನೆಗಳೇನಿದೆ, ಅದೇನೂ ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತೀರಾ? ಹೇಗೆ ಅದು ಬೀರಬಹುದು. ಯಾಕೆಂತಂದ್ರೆ ವಿಧಾನಸಭೆ ಚುನಾವಣೆಯಲ್ಲೂ ಅದು ಬೀರಿದ್ರಿಂದನೇ 4 ಸೀಟ್ ಅವರು 8ರಲ್ಲಿ 4 ಸೀಟನ್ನು ಅವ್ರು ಪಡ್ಕೊಂಡಿದ್ದಾರೆ ಅಂತ ಒಂದು ಇದಿದೆ. ಆದ್ರೆ ಇಲ್ಲೇನಿದೆ ಅಂದ್ರೆ ಈಗ ಅರ್ಬನ್ ವೋಟರ್ಸೇ ಜಾಸ್ತಿ ಇರುವಂತಲ್ಲಿ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತದೆ ಹೇಳುವಂಥದ್ದು ಒಂದು ಕ್ವಶನ್ ಮಾರ್ಕ್. ಈಗ ಮತ್ತೆ ಸ್ಟ್ರೈಟ್ ಕಾಂಟೆಸ್ಟ್ ಇರ್ತಕ್ಕಂಥದ್ದು ಈಗ ಹೇಗೆ ಅನ್ಸುತ್ತೆ ಯಾಜಿ ಅವರೇ? ಈಗ ಸ್ಟ್ರೇಟ್ ಕಾಂಟೆಸ್ಟ್ ಇದ್ದಲ್ಲಿ ಸಾಮಾನ್ಯವಾಗಿ ಕಳೆದ ಒಂದು 5-6 ಚುನಾವಣೆಯನ್ನು ನೋಡಿದಾಗ ಸ್ಟ್ರೇಟ್ ಕಾಂಟೆಸ್ಟ್ ಇದ್ದಾಗ ಬಿಜೆಪಿನೇ ಅಪ್ಪರ್ ಹ್ಯಾಂಡ್ ಕಂಡು ಬರ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಕಡೆ. ಈಗ ಕಳೆದ ಚುನಾವಣೆಯಲ್ಲಿ ಹೇಗಿತ್ತು ಅಂದ್ರೆ ಫ್ರಾಮ್ ದಕ್ಷಿಣ ಕನ್ನಡ ಟು ಬೀದರ್ ವರೆಗೂ ಬಿಜೆಪಿ ಕಂಟಿನ್ಯೂಸ್ ವಿನ್ ಹಾಕೊಂಡು ಹೋಗಿದೆ ಈ ಬೆಲ್ಟ್ ಅನ್ನ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ ಈ ತರದ ಒಂದು ಬೆಲ್ಟ್ ಅಲ್ಲಿ ಪೂರ್ಣ ಬಿಜೆಪಿ ವಿನ್ ಹಾಕೊಂಡು ಹೋಗಿದೆ. ಇದು ಸಾಮಾನ್ಯವಾಗಿ 2014 ಇಂದನೂ ಇದು ರಿಪೀಟ್ ಆಗ್ತಾ ಬರ್ತಾ ಇದೆ. ಬಟ್ ಕಾಂಗ್ರೆಸ್ ಲಾಸ್ಟ್ ಇಲೆಕ್ಷನ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿದೆ. ಹಾಗಾಗಿ ಆ MLAಗಳು ವೋಟರ್ಸ್ ಮೇಲೆ ಹೇಗೆ ಇಟ್ಕೊಳ್ತಾರೆ, ಅದ್ರ ಜೊತೆಗೆ ಮೋದಿ ಫ್ಯಾಕ್ಟರ್ಗಳು ಹೇಗೆ ವರ್ಕ್ ಆಗ್ತದೆ ಹೇಳೋದ್ರ ಮೇಲೆ ಈ ಚುನಾವಣೆ ಇದೆ. ಯಾಕೆಂತಂದ್ರೆ ಉತ್ತರ ಕರ್ನಾಟಕ ಬೆಲ್ಟ್ ಇದು ಪೂರ್ಣ ಮೋದಿ ಫ್ಯಾಕ್ಟರ್ ಮೇಲೆ ಅವ್ರ ಮತವನ್ನು ಕೇಳ್ತಾ ಇದ್ದಾರೆ ಬಿಜೆಪಿ ಅವರೆಲ್ಲರೂ. ನೀವು ಈ ಸಲ 1 ವರ್ಷ ಮೋದಿಯನ್ನು ನೋಡಿಕೊಡಿ, ಇದು ಇಂಪಾರ್ಟೆಂಟ್ ಚುನಾವಣೆ, ಇದು ಭವಿಷ್ಯದ ಚುನಾವಣೆ, ಇದು ಅಂತಿಂತ ಚುನಾವಣೆ ಅಲ್ಲ ಅಂತ ಹೇಳುವಂತದ್ದೇ ಬಿಜೆಪಿಯ ಮತದಾರರ ಮುಂದಿಡುವಂತ ಒಂದು ಪಾಯಿಂಟ್. ಇಲ್ಲಿ ಪ್ರಹ್ಲಾದ್ ಜೋಶಿ ಇಂಪಾರ್ಟೆಂಟ್ ಆಗುದಿಲ್ಲ ಅಥವಾ ಬೇರೆ ಯಾರೋ ಇಂಪಾರ್ಟೆಂಟ್ ಆಗುದಿಲ್ಲ. ಅವರು ಮೋದಿಯ ಇದನ್ನು ನೋಡಿ, ಲೀಡರ್ಶಿಪ್ ಅನ್ನು ನೋಡಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೋದಿ ಹವಾನು ಇದೆ, ಅದೇ ರೀತಿ ಕಾಂಗ್ರೆಸ್ನ ಒಂದು ಗ್ಯಾರಂಟಿ ಯೋಜನೆಗಳು ಇದೆ, ಜೊತೆಗೆ ಸರ್ಕಾರನು ಕಾಂಗ್ರೆಸ್ ಇಂದಿದೆ. ಹಾಗಾಗಿ ಈ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಹೇಗಿದೆ ಅಂದ್ರೆ 4 ಕಾಂಗ್ರೆಸ್ MLA 4 ಬಿಜೆಪಿ MLA ಇದೆ. ಆದ್ರೆ ನೀವು ಅದರ ಲೀಡ್ ಅನ್ನು ತಗೊಂಡಾಗ 4 MLAಗಳಲ್ಲಿ ಬಿಜೆಪಿ ಲೀಡ್ ತಗೊಂಡಾಗ, ಕಾಂಗ್ರೆಸ್ ಲೀಡ್ ತಗೊಂಡಾಗ ಬಿಜೆಪಿ MLAಗಳು ಹೆಚ್ಚು ಅಂತರದಿಂದ ಗೆದ್ದಿದ್ದಾರೆ. Okay, Ajay, we will come back to you thereafter for Karwar and we'll thank you for Okay. ಹಾಂ ಸರ್, ಈಗ ಅಲ್ಲಿನ ಒಂದು ಚಿತ್ರಣ ಒಂದು ಅವರು ಏನು ಗ್ರೌಂಡ್ ರಿಯಾಲಿಟೀಸ್ ಇದ್ರ ಪ್ರಕಾರ ಇಲ್ಲಿ ಸಮಬಲ ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಮತ್ತು ಒಂದು ಪರಂಪರೆ ಅಲ್ಲಿ ಆಲ್ರೆಡಿ ಅಲ್ಲೊಂದು ಎಸ್ಟಾಬ್ಲಿಷ್ ಆಗಿದೆ. BJP ಸತತ ಈಗ ಅಕಾರ್ಡಿಂಗ್ ಟು ಯಾಜಿ ಮತ್ತು ನಮ್ಮ ಇತಿಹಾಸದ ಪ್ರಕಾರ 8ನೇ ಸಾರಿ BJP ಗೆದ್ಕೊಂಡ್ಬಂದಿದೆ, ಸತತವಾಗಿ ಗೆದ್ಕೊಂಡ್ಬಂದಿರ್ತಕ್ಕಂಥದ್ದು. ಅಲ್ಲಿ ಒಂದು ಶಿಫ್ಟ್ ಓವರ್ ಆಗುತ್ತೆ. 2004 ಒಂದು ಶಿಫ್ಟ್ ಓವರ್ ಆಗುತ್ತೆ BJPಗೆ. ವಿಜಯ್ ಸಂಕೇಶ್ವರ್ ಅಲ್ಲಿಯವರೆಗೂ ಏನು ಅಲ್ಲಿ BJP ಕ್ಯಾಂಡಿಡೇಟ್ ಆಗಿದ್ದರು, ಅವರು ಕನ್ನಡ ನಾಡು ಪಾರ್ಟಿ ಮಾಡ್ತಾರೆ. ಕನ್ನಡ ನಾಡು ಪಾರ್ಟಿ ಮಾಡಿದ ನಂತರ ಅವರು ಕನ್ನಡ ನಾಡು ಪಾರ್ಟಿಯಿಂದ ಮತ್ತೆ ಮೋದಿ ಅವರನ್ನು ಫೀಲ್ಡ್ ಮಾಡಿದ ಮೇಲೆ ಅಲ್ಲಿ ಅವರಿಗೆ ಸೋಲಾಗುತ್ತೆ. ಮತ್ತು BJPಗೆ ಅದು ಪ್ರಹ್ಲಾದ್ ಜೋಶಿ ಫಸ್ಟ್ ಟೈಮ್ ಅಲ್ಲಿಂದ ಬಂದಿದ್ದು, ಫಸ್ಟ್ ಟೈಮ್ ಗೆದ್ದಿದ್ದು ಅನ್ನೋದು. ಹೀಗಾಗಿ ಆ ಕ್ಷೇತ್ರದ ಒಂದು ಭದ್ರಕೋಟೆಯ BJPಯ ಭದ್ರಕೋಟೆಯ ಬಾಗಿಲುಗಳನ್ನು ಬಡಿಯೋದು ಅದು ಅಷ್ಟು ಸುಲಭನೂ ಅಲ್ಲ. ಮತ್ತು ಈಗ ಅದಕ್ಕೆ ಒಂದು ಕಸರತ್ತು ಮತ್ತು ಒಂದು ಎಲ್ಲ ರೀತಿಯಾದಂಥ ಒಂದು ಹಂಗಂತೇಳಿ ಕಾಂಗ್ರೆಸ್ ಕೂಡ ತುಂಬ ಈಸಿಯಾಗಿ ಅಂತಿಲ್ಲ. ಯಾಕೆಂತೇಳಿ ಸ್ಟ್ರಾಟಜಿ ಚೇಂಜ್ ಆಗಿದೆ. ಅವರು ಎಲ್ಲ ಆರ್ಗನೈಸ್ಡ್ ಪ್ಯಾಟ್ರನ್ ಇದ್ದಾರೆ. ಈಗ ಅಕಾರ್ಡಿಂಗ್ ಟು ದಿ ಏನು ಪ್ರೆಸೆಂಟ್ ಸಿಚುಯೇಷನ್ ಒಂದು 4 ಜನ MLAಗಳಲ್ಲಿ ಕಾಂಗ್ರೆಸ್ ಪರವಾಗಿದ್ದಾರೆ. ಸರ್ಕಾರ ಇದೆ ಅವರ ಹಿಂದೆ. ಒಂದು ಆರ್ಗನೈಸ್ಡ್ ಪ್ಯಾಟ್ರನಲ್ಲಿ ಒಂದು ಅಪ್ರೋಚ್ ಆಗ್ತಾ ಇದೆ. ಮತ್ತು ದಿಂಗಾಲೇಶ್ವರರ ಒಂದು ಅಸಮಾಧಾನದ ಕೂಗು ಬೇರೆ ಕಡೆ ಇದೆ. ಅವರು ನಾಮಪತ್ರ ವಾಪಸ್ ತಗೊಂಡಿರಬಹುದು, ಆದರೆ ಎಲ್ಲೋ ಒಂದು ಕಡೆ ಆ ಒಳಸುಳಿಗಳು ಅಂಡರ್ ಕರೆಂಟ್ ಏನಾದರೂ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಆಸ್ ಸಚ್ ರಘುಪತಿ ಯಾಜಿ ಸೆಡ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅಂತಕ್ಕಂಥದ್ದು ನೋಡಬೇಕು. ಇದು ಕಾದು ನೋಡುವಂಥ ಇದು ನಾಳೆ ಇಷ್ಟು ಹೊತ್ತಿಗೆ ನಮಗೆ ಗೊತ್ತಾಗುತ್ತೆ. ಪ್ರಾಬಬಲ್ ಪರ್ಸೆಂಟೇಜ್ ಎಷ್ಟು ಲಾಸ್ಟ್ ಟೈಮಲ್ಲಿ ಅರೌಂಡ್ 65 ಮೇಲಾಗಿತ್ತು. ಪ್ರಾಯಶಃ ನಗರ ವೋಟರ್ಸ್ BJP ಪರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಸ್, ಆಬ್ವಿಯಸ್ಲಿ. ಅಂದರೆ ಈಗ 65ರಿಂದ 70% ವೋಟಿಂಗ್ ಆದಾಗ ಅದು ಹೇಗೆ ಟರ್ನ್ಔಟ್ ಆಗುತ್ತೆ ಮತ್ತು ಯಾರ ಒಂದು ಭವಿಷ್ಯನ ನಿರ್ಧಾರ ಮಾಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗತ್ತೆ.
ಓಕೆ ಸರ್, ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಕ್ವಿಕ್ ಒಂದು ಚಿತ್ರಣವನ್ನು ನೋಡ್ಕೊಂಡ್ವಿ. ನೆಕ್ಸ್ಟ್ ಈಗ ನಾವು ಶಿವಮೊಗ್ಗಕ್ಕೆ ಹೋಗ್ಬೋದು ಅನ್ಸುತ್ತೆ. ಓಕೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ನೋಡೋದಾದ್ರೆ ನಾವು ಅಲ್ಲೇ ಕಳೆದ ಎಪಿಸೋಡ್ನಲ್ಲಿ ಸಮಗ್ರವಾಗಿ ಒಂದು ಚರ್ಚೆ ಮಾಡಿದ್ದೀವಿ ಸರ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಗ್ರೌಂಡ್ ರಿಯಾಲಿಟಿ ಹೇಗಿದೆ, ಯಾರ ಪರವಾಗಿದೆ ಅಂತೇಳಿ. ಈಗ ನಾಳೆ ಏನಾಗುತ್ತೆ ಅಂದರೆ ಕೆಲವೊಂದ್ಸಲಿ ಮತದಾರ ಕೊನೆ ಕ್ಷಣದಲ್ಲೂ ಕೂಡ ತನ್ನ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಬಲ್ಲ ಕೆಲವು ಸಂದರ್ಭದಲ್ಲಿ. ಆದರೆ ಹೀಗೆ ನೋಡಿದ್ರೆ ಹಂಗೆ ಅನ್ಸೋದಿಲ್ಲ, ಯಾಕಂದರೆ ಅಲ್ಲಿ ಅಂತಿಮವಾಗಿ ಅಲ್ಲಿನ ಪ್ರಾಬಲ್ಯ ಮತ್ತು ಅದೆಲ್ಲ ನೋಡಲೇಬೇಕಾಗತ್ತೆ. ಈಗ ನಾಳೆ ಚುನಾವಣೆ ಇದೆ ಶಿವಮೊಗ್ಗ, ಮತ್ತೆ ಏನು ಡೆವಲಪ್ಮೆಂಟ್ಸ್ ಏನಾದರೂ ಕಾಣ್ತಾ ಇದೆಯಾ ಸರ್ ನಿಮಗೆ? ಒಂದಷ್ಟು ವೋಟರ್ಸು ದೇ ಡಿಸೈಡೆಡ್, ಈಗ ಆಲ್ಮೋಸ್ಟ್ ಅವರು ಡಿಸೈಡ್ ಆಗಿಬಿಟ್ಟಿದ್ದಾರೆ. ನಾಳೆ ಹೋಗಿ ಮತಗಟ್ಟೆಗೆ ತೆರಳೋದು ಒಂದೇ ಬಾಕಿ, ಮತಗಟ್ಟೆಗೆ ತೆರಳಿ ಮತ ಹಾಕೋದು ಒಂದೇ ಬಾಕಿ. ಒಂದು ಆಲ್ಮೋಸ್ಟ್ ಕೆಲವರಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ಒಂದು ಇದುಂಟು. ಇದರ ಮೇಲೆ ಒಂದಷ್ಟು ಏನು ಈಗ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಗಿದೆ, ಈಗೇನು ನಾವು ಒಂದಷ್ಟು ಚರ್ಚೆ ಮಾಡ್ತಾ ಇದ್ದೇವೆ, ಈಗ ಪ್ರಜ್ವಲ್ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳಿರ್ಬೋದು, ಬೇರೆ ಬೇರೆ ವಿದ್ಯಮಾನಗಳಿರ್ಬೋದು, ಅದು ಏನಾದರೂ ಪರಿಣಾಮ ಬೀರುತ್ತಾ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಇವತ್ತು ಪಬ್ಲಿಕ್ ಡೊಮೈನಲ್ಲಿ ಅದು ಒಂದು ಕೂಡ ಚರ್ಚೆ ಆಗ್ತಾ ಇದೆ, ನೋಡಬೇಕು. ಹಾಗೆಯೇ ಇನ್ನು ಒಳೆಟುಗಳು, ಒಳ ರಹಸ್ಯ ಒಳೆಟುಗಳು ಇಲ್ಲಿ ಸಂಧಾನ. ಯಾಕೆಂದರೆ ಈಶ್ವರಪ್ಪನವರು ಮುನಿಸಿಕೊಂಡು ಇವತ್ತು ಅಲ್ಲಿ ಫೀಲ್ಡಲ್ಲಿ ಇರ್ತಕ್ಕಂಥದ್ದು, ಒಂದು ವೇಳೆ ಏನಾದರೂ ಈಶ್ವರಪ್ಪನವರ ಮುನಿಸು ಏನಾದರೂ ಶಮನ ಆಗಿದೆಯಾ, ಒಂದು ವೇಳೆ ಕೊನೆಗಳಿಗೆನಲ್ಲಿ ಅವರೇನಾದರೂ ಮತ್ತೆ ಫೀಲ್ಡಲ್ಲಿದ್ದರೂ ಕೂಡ, ಇವತ್ತು ಕಣದಲ್ಲಿದ್ದರೂ ಕೂಡ ಇಲ್ಲ ನಾನು ಏನು ರಾಘವೇಂದ್ರನಿಗೆ ವೋಟ್ ಕೊಡಿ ಅಂತ ಏನಾದರೂ ಮಾಡಿದ್ದಾರೆ, ಇವೆಲ್ಲ ಸ್ವಲ್ಪ ಅಲ್ಲಲ್ಲಷ್ಟು ಮೂಲಕೊಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಇರಬಹುದು. ಇದರ ಮಧ್ಯೆ ಕಾಂಗ್ರೆಸ್ಸಿನ ಒಂದು ರಣತಂತ್ರ, ಹೇಗೆ ಅಹಿಂದ ಮತಗಳನ್ನು ಕ್ಯಾಪ್ಚರ್ ಮಾಡಬೇಕು, ಹಿಂದುಳಿದ ವರ್ಗದವರ ಮತಗಳನ್ನು ಕ್ಯಾಪ್ಚರ್ ಮಾಡಬೇಕು ಅಂತಕ್ಕಂಥ ಇದರಲ್ಲಿ ಅವರು ಸತತವಾಗಿ ಅವರ ಪ್ರಯತ್ನದಲ್ಲಿ ಇದ್ದೇ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ವ್ಯಾಪಕವಾದಂಥ ರೀತಿಯಲ್ಲಿ ಏನು ಒಂದು ದೊಡ್ಡ ಏನು ಬದಲಾವಣೆ ಆಗೋ ಮಟ್ಟದಲ್ಲಿ ಶಿವಮೊಗ್ಗ ಏನಿಲ್ಲ. ನಾವೇನು ಹಿಂದೆ ಒಂದು ವಾರದ ಹಿಂದೆ ಚರ್ಚೆ ಮಾಡಿದ್ವಿ, ಅದಕ್ಕಿಂತ ಒಂದು ಎಳೆ ಮುಂದಾಗಿರ್ಬೋದು. ಅದು ಯಾರಿಗೆ ಅನುಕೂಲ ಆಗುತ್ತೆ ಏನು ಎತ್ತಂಕಂಥದ್ದು ಅದು ಕೂಡ ನಾಳೆ ಮತದಾನದ ಪ್ರಮಾಣದ ಮೇಲೇ ಡಿಸೈಡ್ ಆಗುತ್ತೆ ಅಂತ ನನಗೆ ಕಾಣುತ್ತೆ. ಒಂದು ಮುಖ್ಯವಾದ ಅಂಶ, ಆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ಈ ಸದಾಶಿವ ಆಯೋಗದ ವರದಿಗೆ ಸಂಬಂಧಪಟ್ಟಂಗೆ ಒಂದು ಲಂಬಾಣಿ ಸಮುದಾಯದ ವೋಟರ್ಸ್ಗಳು ಸ್ವಲ್ಪ ಡಿಸ್ಟರ್ಬ್ ಆಗಿ ಒಂದು ಪ್ರತಿಭಟನೆ ನಡೆಸಿದ್ರು. ಅಂದರೆ ನಮಗೆಲ್ಲೋ ಅನ್ಯಾಯ ಆಗುತ್ತೆ ಅನ್ನೋ ಥರದ್ದು ಮೆಸೇಜ್ ಹೋಗಿ ಹಿಂದುಳಿದ ವೋಟರ್ಸ್ ಏನಾದರೂ ಈ ಚುನಾವಣೆಯಲ್ಲಿ ಏನಾದರೂ ಆ ಥರ ಡಿಸೈಡ್ ಮಾಡೋ ಸಾಧ್ಯತೆಗಳಿದ್ದಾವೆ ಹೇಗೆ? ಯಾಕೆಂತ ಹೇಳಿದ್ರೆ ಸದಾಶಿವ ವರದಿ ಆಯೋಗವನ್ನು ನಾವು ತಾತ್ವಿಕವಾಗಿ ನಾವು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿ ಹಿಂದೆ ಸರ್ಕಾರಗಳು ಹೇಳಿದ್ದು ನಿಜ. ಆದರೆ ಆ ಒಂದು ವರದಿ ಅನುಷ್ಠಾನ ಮತ್ತು ಒಪ್ಪಿಗೆಯ ನಂತರ ಆಗುವಂಥ ಒಂದು ಇದೇನಿದೆ ಪರಿಣಾಮಗಳು, ಈಗ ಲಂಬಾಣಿಯವರು ಅಲ್ಲಿ ಕೂಡ ಒಂದು ಸೈಜಬಲ್ ಕಮ್ಯುನಿಟಿ ಒಂದು ಇದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಆ ಒಂದು ಬೇಡಿಕೆ ಯಡಿಯೂರಪ್ಪರ ಮನೆ ಮುಂದೆ ಒಂದು ದೊಡ್ಡ ಹೋಗಿದ್ರು. ಆದರೆ ಈ ಸಮಯದಲ್ಲಿ ಅದು ಅವರು ಯಾವ ರೀತಿ ಆಶ್ವಾಸನೆ ಕೊಡ್ತಾರೆ ಏನು ಎತ್ತ ಅಂತಕ್ಕಂಥದ್ದು ನೋಡಬೇಕು. ಯಾಕೆಂದರೆ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಇದ್ದರೂ ಕೂಡ ಅವರು ಇವರ ಒಂದು ಬೇಡಿಕೆಗಳನ್ನು ಎಷ್ಟರ ಮಟ್ಟಿಗೆ ಏನು ಈಡೇರಿಸಲಿಕ್ಕಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಈ ಅವರ ಲಂಬಾಣಿಯವರನ್ನು ಒಂದು ವೇಳೆ ನೀವು ಅವರ ಬೇಡಿಕೆಯ ಪರವಾಗಿ ನೀವೇನಾದರೂ ಬೇಡಿಕೆಗೆ ಪ್ರಕಾರವಾಗಿ ನೀವು ತೀರ್ಮಾನ ತೆಗೆದುಕೊಳ್ಳುವಾಗಿದ್ರೆ ರಾಜ್ಯ ಸರ್ಕಾರ ತೆಗೆದುಕೊಳ್ಳಬೇಕು. ಅದಕ್ಕೆ ಅಡ್ವಾಂಟೇಜ್ ಇರೋದು ಈ ಕಡೆಗೆ, ಕಾಂಗ್ರೆಸ್ ಕಡೆಗೆ ಅಂತ ನಾನು ಹೇಳ್ತೇನೆ. ಅದಾದಮೇಲೆ ಶಿಫಾರಸುಗಳನ್ನು ಕೇಂದ್ರಕ್ಕೆ ಕಳಿಸ್ಬೇಕಾಗುತ್ತೆ. ನೋಡಬೇಕು ಆ ಲಂಬಾಣಿಯವರ ಒಂದು ಪ್ರತಿಭಟನೆ ಪ್ರತಿರೋಧ ಇದೆಯಲ್ಲ ಅದು ಓಟಕ್ಕೆ ಕನ್ವರ್ಟ್ ಆದರೆ ಅದು ಯಾರಿಗೆ ಮುಳ ಆಗುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕು. ಎಸ್ ಸರ್, ಇನ್ನು ನಾವು ಶಿವಮೊಗ್ಗ ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ನಂತರ ಗಣಿ ನಾಡು ಬಳ್ಳಾರಿಗೆ ನಾವು ತೆರಳೋದಾದರೆ ಬಳ್ಳಾರಿಯ ಒಂದು ಚಿತ್ರಣವನ್ನು ನೀವು. ಬಳ್ಳಾರಿ ಬಿಸಿಲಿನ ಬೇಗೆಯಲ್ಲಿ ತತ್ತರಿಸ್ತಾ ಇದೆ ಇವತ್ತು. ಬಳ್ಳಾರಿನಲ್ಲಿ ಹಳೆ ಹುಲಿಗಳೇ ಆದಂಥ ಏನು BJPಯ ಮಾಜಿ ಮಂತ್ರಿ ಹಾಗೂ ಇವರು ಶ್ರೀರಾಮುಲು ಅಂತಕ್ಕಂಥವರು ಕಣದಲ್ಲಿದ್ದಾರೆ. ಹಾಗೆಯೇ ಅಲ್ಲಿ ಇನ್ನೊಬ್ಬ MLA ಆಗಿರ್ತಕ್ಕಂಥ ಸಂಡೂರು MLA ಆಗಿರ್ತಕ್ಕಂಥ ಕಾಂಗ್ರೆಸ್ಸಿನ ತುಕಾರಾಮ್ ಕೂಡ ಇವತ್ತು ಕ್ಷೇತ್ರದಲ್ಲಿದ್ದಾರೆ. ತುಕಾರಾಮು ಬಹಳ ಉತ್ಸಾಹದಿಂದ ಅಲ್ಲಿ ಕ್ಯಾಂಪೈನ್ ಮಾಡಿದ್ದಾರೆ. ಮತ್ತು ಅವರಿಗೆ ಸಂಘಟನಾತ್ಮಕವಾದ ರೀತಿಯಲ್ಲಿ ಶಾಸಕರು ಮತ್ತು ಅವರೆಲ್ಲ ಅವರಿಗೆ ಬೆಂಬಲಕ್ಕೆ ನಿಂತು ಮಾಡ್ತಾ ಇದ್ದಾರೆ. ಬಳ್ಳಾರಿ ಒಂದು ಮೀಸಲು ಕ್ಷೇತ್ರ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಬಳ್ಳಾರಿಗೆ ಒಂದು ಹಿಂದೆ ಒಂದು ದೊಡ್ಡ ರಾಜಕೀಯ ಇತಿಹಾಸವೇ ಇದೆ. ಬಸವರಾಜೇಶ್ವರಿ ಅಂತವರು ಈ ಕ್ಷೇತ್ರದಿಂದ ದಾಖಲೆ ಮಟ್ಟದಲ್ಲಿ ಗೆದ್ದು ಬರ್ತಾರೆ. ಇದು ಕಾಂಗ್ರೆಸ್, ಮೂಲತಃ ಕಾಂಗ್ರೆಸ್ಸಿನ ಭದ್ರಕೋಟೆ. ಅದಕ್ಕೂ ಮುಖ್ಯವಾಗಿ ಸೋನಿಯಾ ಗಾಂಧಿಯವರ ಭಾರತೀಯ ಪೌರತ್ವವನ್ನು ಸುಪ್ರೀಂ ಕೋರ್ಟ್ ಖಾತ್ರಿ ಮಾಡಿದ ನಂತರ ಅವರು ಒಂದು ಪ್ರಯೋಗಾತ್ಮಕವಾಗಿ ಬಳ್ಳಾರಿ ಕ್ಷೇತ್ರ, ಆಗ ಜನರಲ್ ಕಾನ್ಸ್ಟಿಟ್ಯೂಯನ್ಸಿ ಆಗಿತ್ತು ಬಳ್ಳಾರಿ, ಜನರಲ್ ಕಾನ್ಸ್ಟಿಟ್ಯೂಯನ್ಸಿ. ಹಾಗಾಗಿ 1999ರಲ್ಲಿ ಸೋನಿಯಾ ಗಾಂಧಿ ಬಳ್ಳಾರಿಯಿಂದ ಗೆದ್ದು ಬರ್ತಾರೆ ಅಲ್ಲಿ ನಿಂತು.
ಇದು ಕೂಡ ಬಹಳ ಪ್ರಮುಖವಾದ ಸಂಗತಿ. ಹಾಗೇನೇ ಅವರು ಅಟ್ ದ ಸೇಮ್ ಟೈಮ್ ಏನು ನಮ್ಮ ರಾಯಬರೇಲಿ ಕ್ಷೇತ್ರದಿಂದ ಕೂಡ ಹಾಕಿರ್ತಾರೆ. ಎರಡೂ ಕ್ಷೇತ್ರಗಳಿಂದ ಗೆದ್ದ ಮೇಲೆ ಬಳ್ಳಾರಿಯಿಂದ ರಾಜೀನಾಮೆ ಕೊಟ್ಟವರು ಅವರು ಒಂದು ಕ್ಷೇತ್ರವನ್ನು ಉಳಿಸ್ಕೊಳ್ತಾರೆ. ಹಾಗಾಗಿ ಬಳ್ಳಾರಿಗೆ ಈ ರೀತಿಯಾದಂಥ ಕೆಲವು ಪ್ರತ್ಯೇಕತೆಗಳು ಇದೆ. ಬಳ್ಳಾರಿಯಲ್ಲಿ ಸೋನಿಯಾ ಗಾಂಧಿ ಅವರು ನಿಂತಾಗ ಸುಷ್ಮಾ ಸ್ವರಾಜ್ ಅವರಿಗೆ ಕ್ಯಾಂಡಿಡೇಟ್ ಆಗ್ತಾರೆ ಬಿಜೆಪಿಯಾಗಿ. ಒಂದು ರೀತಿ ಗಣಿಗಳಿಗೆ ಸುಷ್ಮಾ ಸ್ವರಾಜ್ ಒಂದು ರೀತಿ ಅಲ್ಲಿಂದಲೇ ಪ್ರಾರಂಭ ಆಗಿದ್ದು. ಅಂದ್ರೆ ಇವೆಲ್ಲ ರಾಜಕೀಯವಾಗಿ ನಾವು ಬಳ್ಳಾರಿ ಕ್ಷೇತ್ರವನ್ನು ನೋಡೋದಾದ್ರೆ ಇದು ಅಪ್ಪಟವಾದಂತಹ ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ. ಈ ಕಾಂಗ್ರೆಸ್ಸಿನ ಭದ್ರಕೋಟೆಯಲ್ಲಿ ಈಗಲೂ ಕೂಡ ಮೊನ್ನೆ ಬೈ ಎಲೆಕ್ಷನ್ ಆದಾಗ ಒಂದ್ಸಾರಿ ಉಗ್ರಪ್ಪನವರಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಗೆಲ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇದು ಸಮಸಮವಾದಂಥ ಒಂದು ಜಿದ್ದಾಜಿದ್ದಿ ಪೈಪೋಟಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಲೋಕಸಭಾ ಕ್ಷೇತ್ರ ಅಂತ ನಾವು ಹೇಳಬೇಕಾಗತ್ತೆ. ಮತ್ತು ಅಲ್ಲಿ ಹಿಂದುಳಿದ ವರ್ಗದವರು ಜಾಸ್ತಿ ಇದ್ದಾರೆ. SC ಮತ್ತು ST ಪಂಗಡದ ಇವರು ಮತದಾರರು ಕೂಡ ಜಾಸ್ತಿ ಇದ್ದಾರೆ ಅಂತ. ಈಗ ಶ್ರೀರಾಮುಲು ಅವರು ಇದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು. ಅವರು ಅಲ್ಲಿಂದ, ಯಾಕೆಂದರೆ ಅವರು ಬಳ್ಳಾರಿಗೆ ಒಂದು ಸೀಮಿತ ಆಗಿದ್ರು, ಬಳ್ಳಾರಿ ಕ್ಷೇತ್ರ ಅಂತ. ಆಮೇಲೆ ಏನು ಉತ್ತರ ಕನ್ನಡ ಭಾಗಕ್ಕೆ ಹೋಗ್ತೀನಿ ಅಂತ ಒಂದು ರೀತಿ. ಆಮೇಲೆ ಚಿತ್ರದುರ್ಗಕ್ಕೆ ಹೋದರು. ಚಿತ್ರದುರ್ಗದಿಂದ ಮತ್ತೆ ಬಳ್ಳಾರಿಗೆ ಬಂದಿದ್ದಾರೆ. ಅಂದ್ರೆ ಅವ್ರಿಗೆ ಎಲ್ಲೋ ಬಳ್ಳಾರಿ ನಂಟನ್ನ ಬಿಡೋದಕ್ಕೆ ಆಗ್ತಾ ಇಲ್ಲ. ಅದು ಏನಾಗುತ್ತೆ, ಚಿತ್ರದುರ್ಗ ಮತ್ತೆ ಬಳ್ಳಾರಿ ಜಿಲ್ಲೆಗಳು ಪಕ್ಕಪಕ್ಕದ ಜಿಲ್ಲೆಗಳಾಗಿರೋದ್ರಿಂದ ಈ ಕರುಣಾಕರ್ ರೆಡ್ಡಿ ಫಾರ್ ದ ಮ್ಯಾಟರ್, ಈಗ ಜನಾರ್ದನ್ ರೆಡ್ಡಿ ಫಾರ್ ದ ಮ್ಯಾಟರ್, ಅವರು ಪಕ್ಕದ ಕೊಪ್ಪಳ ಕ್ಷೇತ್ರದಿಂದ ಮತ್ತೆ ಇದಕ್ಕಿಂತ ಗಂಗಾವತಿ ಅಂತ ಕ್ಷೇತ್ರವನ್ನು ಅಂದ್ರೆ ಹೋದ್ರೆ ಗೆಲ್ಲಬಹುದು ಸರ್. ಆದ್ರೆ ಆ ಕ್ಷೇತ್ರ ಅವ್ರಿಗೆ ಯಾಕೋ ಹಿಡಿಸೋದಿಲ್ಲ ಅಂತನೋ ಅಥವಾ ಏನಾದ್ರು ಹೋಲ್ಡಿಂಗ್ ಆಗಲ್ವೇನೋ. ಅಂದ್ರೆ ಅದು ಮೊಳಕಾಲ್ಮೂರು ಏನು ಅಲ್ಲಿ ಅವರ ಮತ್ತೆ ರಿಸರ್ವ್ಡ್ ಈಗ ಏನಾಗಿದೆ, ರಿಸರ್ವೇಷನ್ಸ್ ಆದ ಮೇಲೆ ಮೀಸಲು ಕ್ಷೇತ್ರಗಳಿಗೆ ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಅಂದರೆ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು BJP ಪಕ್ಷಗಳಲ್ಲಿ ಆ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯನ್ಸ್ಗೆ ಕ್ಯಾಂಡಿಡೇಟ್ಗಳಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಬಾಗಲಕೋಟೆ ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗಕ್ಕೆ ಹಾಕಬೇಕಾಯ್ತು, ಇದು ಸಮಸ್ಯೆ ಇದೆ. ಅಥವಾ ಆನೇಕಲ್ಲಲ್ಲಿದ್ದಂಥ ನಾರಾಯಣ ಸ್ವಾಮಿ ಅವರು ಅಲ್ಲಿಗೆ ಯಾಕೆ ಹೋಗಿ ಗೆಲ್ಲಬೇಕಾಯ್ತು? ಇವತ್ತು ಇದು ಬಹಳ ದೊಡ್ಡ ಪ್ರಶ್ನೆ ಇದೆ. ಇವತ್ತು ನೀವು ಎಲ್ಲೆಲ್ಲಿ ಈ ರೀತಿಯಾದಂಥ ಮೀಸಲು ಕ್ಷೇತ್ರಗಳನ್ನು ನೀವೆಲ್ಲ ಪರಿಗಣಿಸ್ತಾ ಹೋಗ್ತಿರೋ ಅಂತಹ ಕಡೆ ನಿಮಗೆ ಸೂಕ್ತ ಸಮರ್ಥ ನಾಯಕರು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಬಳ್ಳಾರಿ ಏನು ಚಿತ್ರದುರ್ಗಕ್ಕೆ ಬಹಳ ದೂರ ಇಲ್ಲ. ಅವರು ಮೊಳಕಾಲ್ಮೂರು ಕ್ಷೇತ್ರದಿಂದ ಗೆದ್ದು ಅಥವಾ ಅಲ್ಲಿ ನಿಂತು ಬಂದಿದ್ದರೂ ಕೂಡ ಅವರಿಗೆ, ಅಥವಾ ಅವರು ಸೋತರು ಆ ಕ್ಷೇತ್ರ ಒಂದು ಇದರಲ್ಲಿ ಇದಾಗಿದ್ದರೂ ಕೂಡ ಬಳ್ಳಾರಿ ಮತ್ತು ಚಿತ್ರದುರ್ಗ ಒಂದು ನಂಟಿರ್ತಕ್ಕಂಥ ಒಂದು ಕ್ಷೇತ್ರಗಳೇ ಅಂತ ಹೇಳಬೇಕು. ಉದಾಹರಣೆಗೆ ಬೆಂಗಳೂರಿನ ಸೋಮಣ್ಣನವರು ತುಮಕೂರಿಗೆ ಹೋಗ್ತಾರೆ. ಸೊ ಹೀಗಾಗಿ ಇವೆಲ್ಲ ಸಹಜವೇ, ಅದರಲ್ಲಿ ದೊಡ್ಡವಾದಂಥ ನಮಗೆ ವಿ ವೋಂಟ್ ಫೈಂಡ್ ಎನಿ ರಾಡಿಕಲ್ ಡಿಫರೆನ್ಸ್ ಅಟ್ ಆಲ್. ಹಾಗಾಗಿ ಅಂದ್ರೆ ಒಬ್ಬ ಸಮರ್ಥ ಅಭ್ಯರ್ಥಿ ಬೇಕು. ಶ್ರೀರಾಮುಲು ಮೂಲತಃ ಬಳ್ಳಾರಿಯವರೇ. ಶ್ರೀರಾಮುಲು ಮೂಲತಃ ನಾವು ಪರಿಗಣಿಸೋದು ಬಳ್ಳಾರಿ ಜಿಲ್ಲೆ ನಾಯಕ ಅಂತೆ. ಹಾಗಾಗಿ ಅವರಿಗೆ ಹೋಲ್ಡ್ ಇದೆ, ಇಲ್ಲ ಅಂತಲ್ಲ. ಹಾಗಾಗಿ ನೋಡಬೇಕು ಈ ಸಾರಿ ಅವರಿಗೆ ಯಾವ ರೀತಿ ಈ ಹಿಂದುಳಿದ ವರ್ಗಗಳು ಮತ್ತು ಬೇರೆ ಬೇರೆಯಾದಂಥ ಫ್ಯಾಕ್ಟರ್ಸು ಅವರಿಗೆ ಬಹಳ ಫೇವರಬಲ್ ಆಗಿ ಹೇಗಾಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ಚುನಾವಣೆ ಅಂದರೆ ಮತದಾನದ ಒಂದು ಪ್ರಮಾಣದ ಮೇಲೇ ಡಿಪೆಂಡ್ ಆಗುತ್ತೆ ಅಂತಕ್ಕಂಥದ್ದು. ಎಸ್ ಸರ್. ಇನ್ನು ನಾವು ಬಳ್ಳಾರಿಯಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತದೆ. ಆಮೇಲೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಭಾಗದ ಒಂದಷ್ಟು ಕ್ಷೇತ್ರಗಳನ್ನು ಯಾವ ಪಕ್ಷಗಳು ಗೆದ್ದು ಬರ್ತವೋ ಅಲ್ಲಿ ಅಂದರೆ ಏನು ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಿರ್ತವೆ ಅಂತ. ಯಾಕೆಂದರೆ ದೊಡ್ಡ ಕಾನ್ಸ್ಟಿಟ್ಯೂಯನ್ಸಿ. ಸರ್, ಈಗ ಬೆಳಗಾವಿ ನೋಡೋದಾದರೆ ಜಗದೀಶ್ ಶೆಟ್ಟರು ನಿರೀಕ್ಷೆ ಮಾಡಿದ ಕ್ಷೇತ್ರನೇ ಬೇರೆ ಆಗಿತ್ತು. ಆ್ಯಕ್ಚುಲಿ ಅವರು ಧಾರವಾಡ ಕೇಳಿದರು ಅನ್ಸುತ್ತೆ. ಧಾರವಾಡ ಅಲ್ಲ, ಯಾವಾಗ ಜಗದೀಶ್ ಶೆಟ್ಟರ್ ಅವರು ಏನು ಕಾಂಗ್ರೆಸ್ ಬಿಟ್ಟು BJPಗೆ ಬಂದ ನಂತರ ಅವ್ರಿಗೆ ಸಡನ್ನಾಗಿ ಬೆಳಗಾವಿ ಟಿಕೆಟ್ ಅನೌನ್ಸ್ ಆಗುತ್ತೆ. ಟಿಕೆಟ್ ಅನೌನ್ಸ್ ಆದ ತಕ್ಷಣ ಅಲ್ಲಿ ಅವರ ವಿರೋಧ ಅಲೆ ಶುರುವಾಗುತ್ತೆ. ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅನ್ನುವಂಥದ್ದು. ಏನು ಹೇಳ್ತೀರಿ ಸರ್? ಬೆಳಗಾವಿಯನ್ನು ನಾವು ಈ ರೀತಿ ವಿಶ್ಲೇಷಿಸಬೇಕಾಗತ್ತೆ. ಬೆಳಗಾವಿ ಜಿಲ್ಲೆ ಭೌಗೋಳಿಕವಾಗಿ ಬಹಳ ದೊಡ್ಡ ಜಿಲ್ಲೆ. ಪ್ರಾಯಶಃ ಆ ದೊಡ್ಡ ಜಿಲ್ಲೆ ವಿಭಜನೆ ಆಗಬೇಕಿತ್ತು. ಈಗಲೂ ಆ ಒಂದು ಬೇಡಿಕೆ ಇದೆ, ಚಿಕ್ಕೋಡಿ ಮತ್ತು ಬೆಳಗಾವಿ ಆಗಬೇಕು ಅಂತ. ಆದರೆ ಬೆಳಗಾವಿ ಜಿಲ್ಲೆ ಅಲ್ಲಿ ಮಹಾರಾಷ್ಟ್ರದ ಒಂದು ಗಡಿಗೆ ಅಂಟಿಕೊಂಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ ಅನ್ನೋದು. ಅಂದರೆ ಈ ಜಿಲ್ಲೆಯನ್ನು ನಾವು ಅಖಂಡವಾಗಿ ಉಳಿಸ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ. ಮತ್ತು ರಾಜಕೀಯವಾಗಿ ಬೆಳಗಾವಿ ಜಿಲ್ಲೆ ಬಹಳ ಪ್ರಭಾವಕಾರಿ ಜಿಲ್ಲೆ ಅಂತ ಹೇಳಬೇಕಾಗುತ್ತೆ. ಬೆಳಗಾವಿ ಜಿಲ್ಲೆಯ ರಾಜಕಾರಣ ಮತ್ತು ಬೆಳಗಾವಿ ಜಿಲ್ಲೆಯ ಒಂದು ರಾಜಕೀಯ ಒಂದು ಅಪ್ರೋಚಸ್ ಇದೆಯಲ್ಲ, ದೃಷ್ಟಿಕೋನಗಳು, ಅದನ್ನು ಸರ್ಕಾರಗಳನ್ನೇ ಉರುಳಿಸುವಂತಹ ಪಾಳೆಗಾರಿಕೆ, ಸಾಹುಕಾರಗಳು. ಯಾಕೆಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆಗಳು ಮತ್ತೆ ಜಾತಿ ಮತ್ತೆ ಅದು ಅವರಲ್ಲಿರ್ತಕ್ಕಂಥ ಪವರು, ಮನಿ ಆ್ಯಂಡ್ ಮಸಲ್ ಪವರ್, ಎಲ್ಲ ರೀತಿಯಾದಂಥ ಒಂದು ಶ್ರೀಮಂತಿಕೆಯನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ.
ಅದು ನಾವು ಕಳೆದ ಒಂದು 10 ವರ್ಷಗಳ ಒಂದು ರಾಜ್ಯದ ರಾಜಕಾರಣದಲ್ಲಿ ನೋಡಿದಾಗ ಬೆಳಗಾವಿ ಜಿಲ್ಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಅಂತಕ್ಕಂಥದ್ದು ನಾವು ನೇರವಾಗಿ ಕಾಣ್ತಾ ಇದ್ದೇವೆ. ರೈಟ್ ಫ್ರಮ್ AB ಪಾಟೀಲ್ ಆ್ಯಂಡ್ ದೆನ್ ಉಮೇಶ್ ಕತ್ತಿ, ಮತ್ತು ಜಾರಕಿಹೊಳಿ ಫ್ಯಾಮಿಲಿ, ಮತ್ತು ನಮ್ಮ ಇವರು ಪ್ರಭಾಕರ್ ಕೋರೆ ಫ್ಯಾಮಿಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ನಾವು ಇವತ್ತು ಬಳ್ಳಾರಿ ಜಿಲ್ಲೆಗೆ ಇದನ್ನು ನಾವು ಇದನ್ನು ಚರ್ಚೆ ಮಾಡುವಾಗ ದೊಡ್ಡ ದೊಡ್ಡ ಹೆಸರುಗಳು ನಮಗೆ ಕೇಳಿ ಬರುತ್ತೆ ಅಂತಕ್ಕಂಥದ್ದು ಬಹಳ ಬಹಳ ನಿರ್ಣಾಯಕವಾದಂಥ ಪಾತ್ರ ವಹಿಸ್ತಕ್ಕಂಥವ್ರು. ಮತ್ತು ಅಲ್ಲಿನ MLAಗಳು, MP ಗಳು, 2 ದೊಡ್ಡ ಲೋಕಸಭಾ ಕ್ಷೇತ್ರಗಳು, ಇವೆಲ್ಲವನ್ನು ನಾವು ನೋಡಿದಾಗ ಬಳ್ಳಾರಿಯನ್ನು ಬೆಳಗಾವಿಯನ್ನು ನಾವು ಕಡೆಗಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು ಜಗದೀಶ್ ಶೆಟ್ಟರು ಅವರಿಗೆ ನೋಡಿ, ಅವರಿಗೆ ನಂಟಿದೆ, ಅವರಿಗೆ ಫ್ಯಾಮಿಲಿ ಇದಾಗಿ ಕೂಡ ಅವರಿಗೆ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ನಂಟೆ. ಸುರೇಶ್ ಅಂಗಡಿ ಅವರ ಇದರಿಂದ ಅವರ ತೆಗೆದುಕೊಂಡಿರ್ತಕ್ಕಂಥದ್ದು ಅವರ ಫ್ಯಾಮಿಲಿ ರಿಲೇಷನ್ಸು ಇರ್ತಕ್ಕಂಥದ್ದು. ಸುರೇಶ್ ಅಂಗಡಿಯ ನಂತರ ಉದ್ಭವ ಆದಂಥ ಒಂದು ವಿದ್ಯಮಾನಗಳಲ್ಲಿ ಅವರೇನು ಮಾಡ್ತಾರೆ, ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಾರ್ಟಿಯನ್ನು ಬಿಟ್ಟು ಅವರು ಕಾಂಗ್ರೆಸ್ಸಿಗೆ ಬರ್ತಾರೆ, ಕಾಂಗ್ರೆಸ್ನಿಂದ ಮತ್ತೆ BJPಗೆ ಹೋಗ್ತಾರೆ. ಈ ಮಧ್ಯೆ ಏನಾಯಿತು, ಅವರ ಆಕಾಂಕ್ಷೆ ಇದ್ದಿದ್ದು ನೀವು ಹೇಳಿದಾಗೆ ಶೆಟ್ಟರ್ಗೆ ಧಾರವಾಡವೇ, ಆದರೆ ವರಿಷ್ಠ ಮಂಡಳಿ ಅವರಿಗೆ ಕೊನೆಗೆ ಟಸೆ ಹೊತ್ತಿದ್ದು, ಮುದ್ರೆ ಹೊತ್ತಿದ್ದು ಬೆಳಗಾವಿ. ಹೀಗಾಗಿ ಅಲ್ಲಿ ನಿಂಬಾಳ್ಕರ್ ಫ್ಯಾಮಿಲಿ ಏನಿದೆ, ಈಗಲೇ ನಮಗೆ ಗೊತ್ತಿದೆ, ಹೆಬ್ಬಾಳ್ಕರ್ ಫ್ಯಾಮಿಲಿನವರು, ಅವರು ಕೂಡ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕೀಯದಲ್ಲಿ ಹೆಚ್ಚು ಕಡಿಮೆ ಇವತ್ತು ಒಂದು ರೀತಿಯಲ್ಲಿ ಫೌಂಡೇಶನ್ ಹಾಕಿದ್ದಾರೆ. ಅವರು ಬೆಳಗಾವಿಯ ಕಾಂಗ್ರೆಸ್ಸಿನ ಪ್ರಮುಖ ನಾಯಕಿ ಅನ್ನೋ ಮಟ್ಟಕ್ಕೆ ಹೋಗಿರುವಾಗ ಅವರು ಅದನ್ನೊಂದು ಚಾಲೆಂಜಿಂಗ್ ತಗೊಂಡು ಅವರ ಒಂದು ಕುಟುಂಬದವರಿಗೆ ಒಂದು ಏನು ಹುರಿಯಾಳ ಅಭ್ಯರ್ಥಿಯನ್ನಾಗಿ ಮಾಡಿರೋ ಹಿನ್ನೆಲೆಯಲ್ಲಿ ಇದು ಕೂಡ ನೋಡಬೇಕು. ಜಗದೀಶ್ ಶೆಟ್ಟರ್ ಅವರಿಗೆ ಈ ಸಾರಿ ಗೆಲುವು ಅಷ್ಟು ಸುಲಭವ, ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಒಳಸುಳಿಗಳು, ಅಲ್ಲಿನ ಪ್ರತಿರೋಧಗಳು ಇವನ್ನು ಮೆಟ್ಟಿ ನಿಂತು ಇನ್ನೊಂದು ಅವ್ರಿಗೆ ಅಡ್ವಾಂಟೇಜ್ ಆಗಿ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರಾಯಶಃ ಅಲ್ಲಿನ ಮರಾಠಿಗರು ಮತ್ತು ಏನು ಕೆಲವರು ಟ್ರೆಡಿಷನಲ್ BJP ವೋಟ್ ಬ್ಯಾಂಕ್ಸ್ ಇದೆ, ಮರಾಠಿ ಶಿವಸೇನಾ ಅಲ್ಲಿ ಈಗ ಏಕನಾಥ್ ಶಿಂದೆ ಮತ್ತು BJP ದೇವೇಂದ್ರ ಫಡ್ನವೀಸ್ ಇದು ಏನಿದೆ BJP ನಾಯಕರೇನಿದ್ದಾರೆ ಅವರ ಒಂದು ಪ್ರಭಾವ ಮತ್ತು ಅವರ ಒಂದು ಪ್ರಚಾರ ಕೂಡ ಇವರಿಗೆಲ್ಲ ಸ್ವಲ್ಪ ಆಡೆಡ್ ಅಡ್ವಾಂಟೇಜ್ ಆಗುತ್ತೆ ಅಂತ ನನ್ನ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಓಕೆ ಸ್ವಲ್ಪ ಇದು ಜಗದೀಶ್ ಶೆಟ್ಟರ್ ಅವರಿಗೆ ಸ್ವಲ್ಪ ಯೋಚನೆ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ BJP ಅಂತ ಅನ್ಸುತ್ತೆ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ನ ಬಿಡಬೇಕಾಗಿತ್ತು, ಅಲ್ಲಿ ಅವರಿಗೆ ಇನ್ನೂ ಒಂದು ರೀತಿ ಒಂದು ಕಂಫರ್ಟ್ ವಾತಾವರಣ ಇರಲಿಲ್ಲ. ಬಿಟ್ಟ ತಕ್ಷಣ ಅವ್ರಿಗೆ ಸಡನ್ ಆಗಿ ಟಿಕೆಟ್ ಸ್ವಲ್ಪ ಅವ್ರಿಗೆ ಯೋಚನೆ ಮಾಡೋಕ್ಕೆ ಅವಕಾಶ ಸಿಗಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಅಂದ್ರೆ ಅಲ್ಲಿ ನೆಕ್ಸ್ಟ್ ಹೂ ಎಲ್ಸ್ ಅನ್ನೋ ಪ್ರಶ್ನೆನೂ ಇತ್ತು. ಈಗ ನೀವು ಬೆಳಗಾವಿಗೆ BJPಗೆ ಟಿಕೆಟ್ ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ. ಹೀಗಾಗಿ ಒಂದು ಸಮರ್ಥವಾದಂಥ ಒಬ್ಬ ನಾಯಕ ಬೇಕು. ಒಂದು ಅಂದ್ರೆ ಅಲ್ಲಿ ನೋಡಿ, ಈ ಬೆಳಗಾವಿ ಮತ್ತೆ ಹಾವೇರಿಯ ಒಂದು ಸೆಲೆಕ್ಷನ್ಸ್ ನೋಡಿದ್ರೆ, ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಕಣಕ್ಕಿಳಿತಾರೆ BJP ಪರವಾಗಿ, ಹಾವೇರಿಯಲ್ಲೂ ಕೂಡ, ಹಾವೇರಿ ಗದಗ ಕ್ಷೇತ್ರದಲ್ಲೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿ ಕಣಕ್ಕಿಳಿತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಲೆಕ್ಕಾಚಾರ ಇದೆ ಇಲ್ಲಿ. ನಾವು ಜಗದೀಶ್ ಶೆಟ್ಟರ್ ಅವರನ್ನು ಈ ಕ್ಷೇತ್ರಕ್ಕೆ ಫೀಲ್ಡ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಹೇಗೆ ಅವರನ್ನು ನಾವು ಇದು ಮಾಡ್ಕೋಬೇಕು, ಬಳಸ್ಕೋಬೇಕು ಪಾರ್ಟಿನಲ್ಲಿ ಅಂತಕ್ಕಂಥ ಒಂದು ದೂರದೃಷ್ಟಿ ಇರಬಹುದು. ಅವಕಾಶ ಕೊಡುವಂತ ಭಾಗವಾಗಿ ಅಂತ ಹೇಳಿದ್ರೆ, ನಾಳೆ ಕೇಂದ್ರ ಸಂಪುಟದಲ್ಲಿ ಇದು ಬಂದಾಗ ಅಲ್ಲಿ ಒಂದು ಸಮರ್ಥವಾದಂಥ ಸಮತೋಲಿತವಾದ ಒಂದು ಕ್ಯಾಬಿನೆಟ್ ಮಾಡಬೇಕಾಗಿದ್ರೆ, ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಮಾಡಬೇಕಾಗಿದ್ರೆ ಅಲ್ಲಿನ ಒಂದು ಪ್ರತಿಭಾ ಅನುಭವಿಶಾಲಿಗಳು, ಪಾರ್ಟಿನಲ್ಲೇ BJPನಲ್ಲೇ ಇರ್ತಕ್ಕಂಥ ಅನುಭವಿಗಳು ಮತ್ತೆ ಆ ರೀತಿಯಾದಂಥ ಒಂದಿರ್ತಕ್ಕಂಥ ಒಂದು ಹೆವಿ ವೈಟ್ಸ್ ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೇ ಹ್ಯಾವ್ ಫೀಲ್ಡೆಡ್. ಹಾಗಾಗಿ ಇವತ್ತು ಮಂಡ್ಯ ಕ್ಷೇತ್ರದ್ದು ಅದೇ ಬರುತ್ತೆ. ಅಲಯನ್ಸ್ ಆಗಿ ನೀವೇನು ಕುಮಾರಸ್ವಾಮಿ ಅಂತ ಹೇಳಿದಾಗ ಇದು ಮಾಜಿ ಮುಖ್ಯಮಂತ್ರಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇವೆಲ್ಲವೂ ಕೂಡ ನಾವು ಒಂದೇ ಸ್ಟ್ರೋಕಲ್ಲೇ ನಾವು ಹೀಗೆ ಅಂತ ಹೇಳಿಕೆ ಬರೋದಿಲ್ಲ. ದೆರ್ ಆರ್ ಸೋ ಮೆನಿ ಫೋರ್ ಥಾಟ್ಸ್. ಇನ್ನೊಂದು ಸರ್, ಈಗ ಏನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಹೋಗಿದ್ದು BJPಗೆ ಒಂದು ದೊಡ್ಡ ಲಾಸ್ ಅಂತಾನೆ ಅವರು ಪರಿಗಣಿಸಲಾಗಿತ್ತು. ಚರ್ಚೆಗಳು ನಡೆದಿದ್ವು. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಅವ್ರದ್ದೇ ಆದ ಒಂದು ಹಿಡಿತ ಇದೆ. ಅವ್ರನ್ನ ಮತ್ತೆ ಕರೆತಂದು ಅವ್ರಿಗೊಂದು ಒಳ್ಳೆ ಸ್ಥಾನ ಕೊಟ್ಟರೆ ಮತ್ತೆ BJP ಅಲ್ಲಿ ಏನು ಸ್ಥಳೀಯ ಮಟ್ಟದಲ್ಲಿ ಅವರು ಪಕ್ಷ ಸಂಘಟನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶವೂ ಕೂಡ ಇದೆ. ಇದೆ ಅದನ್ನು ಪರಿಗಣಿಸಿಯೇ BJP ವರಿಷ್ಠ ಮಂಡಳಿ ಅವರನ್ನು ವಾಪಸ್ ಕರ್ಕೊಂಡ್ಬಂದಿದ್ದು ಅಂತ ನಾವು ಹೇಳಬೇಕಾಗುತ್ತೆ. ಸೊ ಹೀಗಿರಬೇಕಾದ್ರೆ ಅದನ್ನೇ ಈಶ್ವರಪ್ಪನವ್ರು ಕೇಳೋದು, ನೀವು ಜಗದೀಶ್ ಶೆಟ್ಟರ್ಗೆ ಮಣೆ ಹಾಕ್ತೀರಿ, ನನಗ್ಯಾಕೆ ನೀವು ಕಡೆಗಣಿಸ್ತೀರಾ ಅಂತಕ್ಕಂಥ ಒಂದು ಇದನ್ನು ಕೇಳ್ತಾರೆ. ಆದರೆ ಅಲ್ಲಿ ಬೇರೆ ಬೇರೆ ಆದಂಥ ಒಂದು ಎಲ್ಲದಕ್ಕೂ ಒಂದೇ ಸೂತ್ರ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಪೊಲಿಟಿಕಲಿ ರಾಜಕಾರಣದಲ್ಲಿ ಎಲ್ಲರಿಗೂ ಯಾವಾಗಲೂ ಒಂದೇ ಸಿದ್ಧಾಂತ ಇರೋದಿಲ್ಲ, ಒಂದೇ ಸೂತ್ರ ಇರೋದಿಲ್ಲ. ಅದು ಕಾಲಕ್ಕೆ ಸೂತ್ರಗಳು ಬದಲಾಗುತ್ತೆ, ನಿರ್ಣಯಗಳು ಬದಲಾಗುತ್ತೆ, ತೀರ್ಮಾನಗಳು ಬದಲಾಗುತ್ತೆ. ಹೀಗಾಗಿ ನಾವು ಇದನ್ನು ನೋಡಿದಾಗ ಜಗದೀಶ್ ಶೆಟ್ಟರ್ ಅವರಿಗೆ ಈ ಸಾರಿ
ಇಷ್ಟೆಲ್ಲ ಲೆಕ್ಕಾಚಾರಗಳ ಮಧ್ಯೆಯೂ ಕೂಡ ಅಲ್ಲಿ ಹೆಬ್ಬಾಳ್ಕರ್ ಫ್ಯಾಮಿಲಿ, ಹೆಬ್ಬಾಳ್ಕರ್ ಮತ್ತು ಕಾಂಗ್ರೆಸ್ಸು ಒಂದು ದೊಡ್ಡ ಪ್ರತಿರೋಧ, ದೊಡ್ಡ ಸವಾಲು ಮತ್ತು ದೊಡ್ಡ ಪ್ರತಿಸ್ಪರ್ಧೆ ಒಡ್ಡಿದೆ ಅಂತ ನಾವು ಹೇಳಬೇಕಾಗುತ್ತೆ. ಗೆಲುವು ಅಷ್ಟು ಸುಲಭ ಅಲ್ಲ ಈ ಸಾರಿ ಉತ್ತರ ಕರ್ನಾಟಕದಲ್ಲಿ. ಇದುವರೆಗೆ ಗೆದ್ದು ಬಂದಿದ್ದು ಬೇರೆ, ಆದರೆ ನಾಳೆ ಆಗುವಂಥ ಚುನಾವಣೆ ಅದು ಬಹಳ 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 ಪೈಪೋಟಿ ಇರ್ತಕ್ಕಂಥ ಪ್ರಬಲವಾದಂಥ ಒಂದು ಚುನಾವಣೆ ಅಂತ ನಾನು ಹೇಳಬೇಕಾಗತ್ತೆ. ಎಸ್ ಸರ್, ಅಲ್ಲಿಂದ ಸೀದಾ ನಾವು ಮಧ್ಯ ಕರ್ನಾಟಕಕ್ಕೆ ಹೋಗೋಣ. ದಾವಣಗೆರೆ ಇದಂತೂ ತುಂಬ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅಂತಲೇ ಕರಿಬೋದು. ಯಾಕೆಂದರೆ ಆ ರೀತಿಯ ಎರಡು ಕುಟುಂಬಗಳ ನಡುವೆ ಈಗ ಸಂಬಂಧಿಗಳವರು ಒಂದು ಪೈಪೋಟಿ ಎದುರಾಗಿರುವಂಥದ್ದು. ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಬಿ ಜೆ ಪಿಯಿಂದ ಇವರು ಗಾಯತ್ರಿ ಸಿದ್ದೇಶ್ವರ್ ಅವರು ಕಣಕ್ಕಿಳಿದಿದ್ದಾರೆ. ಏನು ಹೇಳ್ತೀವಿ? ದಾವಣಗೆರೆ ನಮ್ಮ ಏನು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ನಾವೇನು ಹೇಳ್ತೇವೆ, ಕೈಗಾರಿಕೆಗಳ ನಗರ ಮಧ್ಯ ಕರ್ನಾಟಕ ಹೇಳಬೇಕು ಅಂತ ಹೇಳಿದ್ರೆ ಕರ್ನಾಟಕದ ರಾಜಧಾನಿ ಆಗಬೇಕಂತ ಒಂದು ಕ್ಷೇತ್ರ. ಹೀಗಾಗಿ ಇಲ್ಲಿನ ದಾವಣಗೆರೆಯ ನಾವು ರಾಜಕೀಯವನ್ನು ನೋಡ್ತಾ ಬರ್ತಾ ಇದ್ರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಒಂದು ಸುತ್ತಲೂನೇ ಈ ರಾಜಕೀಯ ಸತ್ತ. ಹೌದು, ಅವರ ಮನೆಯವರೇ ಅಲ್ಲಿನ ಈವನ್ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರವೂ ಕೂಡ ನಾವು ಕೇಳುವಂಥ ಹೆಸರುಗಳು ಶಾಮನೂರು ಶಿವಶಂಕರಪ್ಪನವರಂಥ ಒಬ್ಬ ದೊಡ್ಡ ನಾಯಕ ಕಾಂಗ್ರೆಸ್ನಲ್ಲಿ. ಅದನ್ನು ಯಾರೂ ಅಲ್ಲಗಳೆಯೋಕ್ಕೂ ಸಾಧ್ಯ ಇಲ್ಲ, ಒಂದು ದೊಡ್ಡ ಶಕ್ತಿ ಅಂತ. ಹಾಗೆಯೇ ಇದು ಈ ಸಾರಿಯ ಒಂದು ಲೋಕಸಭಾ ಚುನಾವಣೆ ಬರುವ ಹೊತ್ತಿಗೆ ಅಕ್ಷರಶಃ ಇದು ಸಿದ್ದೇಶ್ವರ್ ಮತ್ತು ಶಾಮನೂರು ಶಿವಶಂಕರಪ್ಪನ ಅವರ ಮನೆಯ ಒಂದು ಪೈಪೋಟಿಗೆ ದಾರಿ ಮಾಡಿಕೊಡುತ್ತೆ ಅಂತ ಪ್ರಾಯಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅದು ಕೊನೆಯ ಕ್ಷಣದವರೆಗೂ ಟಿಕೆಟ್ ಕೂಡ ಅವರು ನಿರ್ಣಯ ಮಾಡಬೇಕಾದ್ರೆ ಇವರಿಗೆ ಬಿಜೆಪಿಗೆ ಅಥವಾ ಕಾಂಗ್ರೆಸ್ಸಿಗೆ ಬಹಳ ಕಸರತ್ತಾಗಿದೆ ಎರಡೂ ಕಡೆ, ಅಲ್ಲಿ ಐದರ್ ಸೈಡ್. ಹಾಗೇನೆ ಬಹಳ ಮುಖ್ಯವಾಗಿ ಅಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದಂಥ ವಿನಯ್ ಕುಮಾರ್ ಇದ್ದಾರಲ್ಲ, ಅವರು ಒಂದು ಸವಾಲು ಒಡ್ಡಿದ್ದಾರೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಯಾವ ರೀತಿ ಇಲ್ಲಿ ಸೆಡ್ ಹಾಕಿ ಕೂತಿದ್ದಾರೆ, ದಾವಣಗೆರೆ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಯಾರೇ ಏನೇ ಹೇಳಲಿ ನಾನು ಮಾತ್ರ ನಾಮಪತ್ರ ವಾಪಸ್ ತೆಗೆಯೋದಿಲ್ಲ ಅಂತ ಹೇಳಿ ಇವತ್ತಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಂತಕ್ಕಂಥದ್ದು. ಆ ಭಯದಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಏನು ಒಂದ್ 2-3 ದಿನದ ಹಿಂದೆ ಕುರುಬ ಸಮುದಾಯದ ಒಂದು ಸಭೆ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲಿ ಡಿವೈಡ್ ಆಗ್ತವೆ ಅನ್ನೋ ಭಯ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಯಾಕೆ ಅಂತ ಹೇಳಿದ್ರೆ ಹಿ ವಾಸ್ ವೆರಿ ಮಚ್ ಆಸ್ಪೈರ್ಡ್ ಫಾರ್ ದ ಟಿಕೆಟ್. ಕೊನೆಯ ಕ್ಷಣದಲ್ಲಿ ಅವರಿಗೆ ಈ ರೀತಿ ಆದಾಗ ಅವರು ಯಾರೇ ಏನೇ ಹೇಳಿದ್ರು ಕೂಡ ನಾನು ನಾಮಿನೇಷನ್ಸ್ ವಾಪಸ್ ತೆಗೆಯೋದಿಲ್ಲ ಅಂತಕ್ಕಂಥ ಒಂದು ಹಠ ತೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನೋಡಬೇಕು ಇದು ಎಷ್ಟರ ಮಟ್ಟಿಗೆ ವಿನಯ್ ಕುಮಾರ್ ಓಟುಗಳನ್ನು ಸೆಳೀತಾರೆ, ಡಿವೈಡ್ ಮಾಡ್ತಾರೆ ಅಂತಕ್ಕಂಥದ್ದು. ಈ ರೀತಿ ಡಿವೈಡ್ ಮಾಡೋದ್ರಿಂದ ಇದು ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಸುರೇಶ್, ಇನ್ನು ಅಲ್ಲಿ ಇನ್ನು ಬಿ ಜೆ ಪಿ ನೋಡೋದಾದ್ರೆ ಅಲ್ಲಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಬೇರೆ ಯಾರಿಗಾದ್ರು ಸಿಗುತ್ತಾ ಅಂತೇಳಿ ಪ್ರಯತ್ನ ಪಟ್ಟಿದ್ದು ಆಯ್ತು. ಇವರು ರೇಣುಕಾಚಾರ್ಯರು, ಆಮೇಲೆ ಅಲ್ಲಿ ರವೀಂದ್ರ ಅವರು ರವೀಂದ್ರ ಅವರೆಲ್ಲ ಟ್ರೈ ಮಾಡಿದ್ರು ನಮಗೆ ಟಿಕೆಟ್ ಕೊಡಿ ಅಂತೇಳಿ. ರೇಣುಕಾಚಾರ್ಯ ತುಂಬಾ ಪ್ರಬಲ ಲಾಬಿ ಮಾಡಿದ್ರು, ಕೊನೆಗೂ ಸಿಗ್ಲಿಲ್ಲ. ಕೊನೆಗೆ ಯಡಿಯೂರಪ್ಪನವರೇ ಅಲ್ಲಿಗೆ ಹೋಗಿ ಅದನ್ನ ಶಮನಗೊಳಿಸುವ, ಭಿನ್ನಮತವನ್ನು ಶಮನಗೊಳಿಸುವ ಮೇಲ್ನೋಟಕ್ಕೆ ಪ್ರಯತ್ನ ಮಾಡಿದ್ರು. ಬಟ್ ಇದು ಕೂಡ ಆ ಭಿನ್ನಮತೀಯರ ಒಳೆಯೇಟು ಏನಾದ್ರು ನೋಡ್ಬೇಕು ಅಂತ. ಭಿನ್ನಮತದ ಒಳೆಯೇಟುಗಳು ಬಹಳ ಇದೆ ಈ ಸಾರಿ. ಯಡಿಯೂರಪ್ಪನವರು ಸಾಧ್ಯವಾದಷ್ಟು ಸಮಾಧಾನ ಮಾಡಿದ್ದಾರೆ. ರೇಣುಕಾಚಾರ್ಯ ಬೇರೆ ಯಾರು ಅಲ್ಲ, ಯಡಿಯೂರಪ್ಪನವರ ಗರಡಿಯಲ್ಲೇ ಪಳಗಿದ ಮಾನಸ ಪುತ್ರ, ಅವರ ಗರಡಿಯಲ್ಲೇ ಪಳಗಿದಂಥ ಪಕ್ಷದ ಒಬ್ಬ ಕಟ್ಟಾಳು ಅಂತ ನಾವು ಅಂತ ಇಟ್ಕೊಳ್ಳೋಣ. ಆದರೆ ಕೊನೆಯಲ್ಲಿ ಏನಾಗುತ್ತೆ ಪರಿಸ್ಥಿತಿ, ನಾಳೆ ಮತದಾರರು ನಿಮ್ಮ ಬಿ ಜೆ ಪಿಗೆ ಯಾರು ಗ್ಯಾರಂಟಿಯಾಗಿ ವೋಟ್ ಮಾಡಬೇಕಿರ್ತಕ್ಕಂಥ ಮತದಾರರು ನಾಳೆ ಮತಗಟ್ಟೆಗೆ ಬರದೇ ಇದ್ದರೆ ಪರಿಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಹಾಗೇನೆ ನೀವು ಎಷ್ಟೇ ಕನ್ವಿನ್ಸ್ ಮಾಡಿ, ಈ ರಾಜಕೀಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರನ್ನೋ ಗುರಿ ಇಟ್ಟಿದ್ದು ಒಳಸಮರಗಳು ಹಾಗೇನೆ ಇರುತ್ತೆ. ಈ ಅಂಡರ್ ಕರೆಂಟ್ ನಮಗೆ ಗೊತ್ತಾಗೋದಿಲ್ಲ. ಈ ಅಂಡರ್ ಕರೆಂಟ್ ಕೊನೆಗೆ ಯಾರನ್ನು ನುಂಗಾಕುತ್ತೋ ಗೊತ್ತಿಲ್ಲ ನಮಗೆ. ಸೊ ಹೀಗಾಗಿ ಇಂತಹ ಒಂದು ಸೂಕ್ಷ್ಮವಾದಂಥ ರಾಜಕೀಯ ಸೂಕ್ಷ್ಮವಾದಂಥ ಒಂದು ಸನ್ನಿವೇಶ ಇವತ್ತು ದಾವಣಗೆರೆಯಲ್ಲಿ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಎಸ್ ಸರ್, ಎಸ್. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಮಾಡೋದಾದ್ರೆ ಅಲ್ಲಿ ಈಗ ಸದ್ಯ ಅಲ್ಲಿ ಅಪ್ಪ ಮಕ್ಕಳು ಗೆದ್ದಿರ್ಬೋದು. ಯಾರು ಏನು ಎಸ್ ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಶಿವಶಂಕರಪ್ಪ ಅವರು. ಆದರೆ ಲೋಕಸಭಾ ಕ್ಷೇತ್ರ ನೋಡಿದ್ರೆ ಹತ್ತತ್ರ 25 ವರ್ಷಗಳಿಂದ ಬಿ ಜೆ ಪಿ ತನ್ನ ಹಿಡಿತವನ್ನು ಹಿಡಿದುಕೊಂಡಿದೆ. ಜೊತೆಗೆ ನಗರದಲ್ಲಿ ಬಿ ಜೆ ಪಿಯ ಪರವಾದ ಒಂದಷ್ಟು ಅಲೆ ಇರೋ ಹಂಗೆ ಕಾಣ್ತಾ ಇದೆ ಸರ್. ಬಟ್ ನೋಡ್ಬೇಕು ಅದು ಅಲ್ಲ ಅಂದರೆ ಅದರ ಹಿಂದೆ ದೇವರಾನಾಯಕ್ ಮತ್ತು ಇವರೆಲ್ಲ ಕೆಲವರೆಲ್ಲ ಏನು ಬಹಳ ಹಿಂದೆ ನೀವು ಹೋದಾಗ ಒಂದು 20 ವರ್ಷಗಳ ಹಿಂದೆ ಅಂತ ಹೇಳ್ತೇವೆ. ಇವೆಲ್ಲವೂ ಕೂಡ ಆಗಿದ್ದು ಯಾವಾಗ ಅದರ ಒಂದು ಕಾಲಘಟ್ಟಗಳು ಕೂಡ ನಾವಿಲ್ಲಿ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸರ್ ಈ ಸಂದರ್ಭದಲ್ಲಿ, ಯಾರೋ
CPI ಇಂದ ಗೆದ್ದಿದ್ರು. ಕಸ ಗುಡ್ಸೋರು ಗೆದ್ದಿಲ್ಲ. ಅದು ಪಂಪಾಪತಿ ಅಂತಕ್ಕಂಥವ್ರು ಕೂಡ ಅಲ್ಲಿಂದ ಗೆದ್ದು ಬರ್ತಾರೆ. ಒಂದೇನು ಅಂತ ಹೇಳಿದ್ರೆ ಇಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿಗಳು ನಾವು ನೋಡ್ಬೇಕಾಗತ್ತೆ. ಕರೆಕ್ಟ್. ಜನತಾದಳ ಎಲ್ಲಿಯವರೆಗೆ ಅವಿಭಜಿತ ಜನತಾದಳ ಇತ್ತು, ಅವಿಭಜಿತ ಜನತಾದಳ ಮತ್ತೆ ಜನತಾ ಪಕ್ಷದ ಒಂದು ಸಂಘಟನೆ ಇತ್ತು, ಆಗ ರಾಮಕೃಷ್ಣ ಹೆಗಡೆ ಮತ್ತೆ ದೇವೇಗೌಡ ಇವರೆಲ್ಲ ರಾಮಕೃಷ್ಣ ಹೆಗಡೆ ಅವರ ಪ್ರಭಾವಳಿಯಲ್ಲಿದ್ದಂಥ ಒಂದು ಕ್ಷೇತ್ರಗಳವೆಲ್ಲ. ಯಾಂದಿನ ಜನತಾ ಪರಿವಾರದಲ್ಲಿದ್ದಂಥ ಲಿಂಗಾಯತ ಸಮುದಾಯದವರೆಲ್ಲರೂ ಕೂಡ ಇವತ್ತು BJPಯಲ್ಲಿ ಸೇರಿದ್ದಾರೆ. ಬಸವರಾಜ ಬೊಮ್ಮಾಯಿ ಆದಿಯಾಗಿ, CM ಉದಾಸಿ ಅವರ ಆದಿಯಾಗಿ, ಉಮೇಶ್ ಕತ್ತಿ ಅಂತವ್ರು ಎಲ್ಲರೂ ಕೂಡ ಇವತ್ತು ನಾವು ನಿಮ್ಮ ಫೇಸಸ್ ನೋಡಿದ್ರೆ ನೀವು BJPನಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ ಎಲ್ಲಿದ್ದವರು ಅಂತಕ್ಕಂಥವ್ರು, ಅವರೆಲ್ಲ ಮೊದಲಿಂದಲೂ ಕಾಂಗ್ರೆಸ್ಸನ್ನು ವಿರೋಧಿಸ್ಕೊಂಡು ಬಂದವರೇ. ಲಿಂಗಾಯತರ ಒಂದು ವೀರಶೈವ ಕೋಟೆ ಅಂತ ನಾವೇನು ಹೇಳ್ತೇವೆ, ಅವರೆಲ್ಲರೂ ಆಗಿ ನಿಮಗೆ 2004 ನಂತರ ಈ ಕಡೆ ಬಂದು ಬಿಡ್ತಾರೆ ಅವರು. ಯಾವಾಗ ಜನತಾದಳ ಸ್ಪ್ಲಿಟ್ ಆಯಿತು, ಯಾವಾಗ ಜನತಾದಳ 2 ಭಾಗ ಆಯಿತು, ಆಗೇನಾಗುತ್ತೆ ಸಂಪೂರ್ಣವಾಗಿ ಅದರದ ಒಂದು ಶಿಥಿಲ ಆಗುತ್ತೆ. ಅದರದ್ದು ಅಡ್ವಾಂಟೇಜ್ ಯಾರಿಗೆ? BJPಗೆ ಅಂತ. ಹಾಗಾಗಿ ಅವರು ಸತತವಾಗಿ ಲೋಕಸಭಾ ಕ್ಷೇತ್ರಗಳಲ್ಲಿ, ಲೋಕಸಭಾ ಚುನಾವಣೆಗಳಲ್ಲಿ ಗೆದ್ದು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗೆಯೇ ಈಗೇನು ಕ್ಷೇತ್ರ ಪುನರ್ವಿಂಗಡಣೆ ಆದ ಮೇಲೆ ಅಲ್ಲಿ ಅಸೆಂಬ್ಲಿ ಸೆಗ್ಮೆಂಟ್ ವೈಸು ಕೂಡ ವೋಟರ್ಸು, ಅರ್ಬನ್ ವೋಟರ್ಸ್ ಇರ್ಬೋದು ಮತ್ತು ರೂರಲ್ ವೋಟರ್ಸ್ ಇರ್ಬೋದು, ದೇ ಆರ್ ವಿತ್ BJP ದಿಸ್ ಥಿಂಗ್. ಹೀಗಾಗಿ ಅದು BJPಗೆ ಅಡ್ವಾಂಟೇಜ್ ಆಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಎಸ್ ಸರ್. ಇನ್ನು ವಿಜಯಪುರ ಸರ್, ವಿಜಯಪುರ ಅಲ್ಲಿ BJPಯಿಂದ ರಮೇಶ್ ಜಿಗಜಿಣಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನಿಂದ ಅಲಗೂರು ರಾಜು ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದು ಅಷ್ಟೇನು ಸದ್ದು ಮಾಡ್ತಾ ಇಲ್ಲ, ಅಂದರೆ ಆ ಭಾಗದಲ್ಲಿ ಇದಿರ್ಬೋದು. ಇಡೀ ರಾಜ್ಯಾದ್ಯಂತ ತೆಗೆದುಕೊಂಡ್ರೆ ಏನಂತ ವಿಜಯಪುರ ಜಾಸ್ತಿ ಸದ್ದು ಮಾಡ್ತಾ ಇರೋದು ಬಸವನಗೌಡ ಪಾಟೀಲ್ ಯತ್ನಾಳ್. ಇವ್ರು ಸದ್ದು ಮಾಡದೇ ಇದ್ರು ಕೂಡ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ನಮಗೆ ಸದ್ದು ಕೇಳ್ತಕ್ಕಂಥದ್ದು ಯಾರ್ದು ಅಂತ ಹೇಳಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಕೃಷ್ಣಾ ಮೇಲ್ದಂಡೆ ಯೋಜನೆ ಇದರಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದಂಥ ವಿಜಯಪುರ, ಇಡೀ ರಾಜ್ಯದ ನೀರಾವರಿಯ ಬಜೆಟ್ನಲ್ಲಿ ಹೆಚ್ಚಿನ ಸಿಂಹಪಾಲನ್ನು ಪಡೆಯುವಂಥ ಬಿಜಾಪುರ, ದ್ರಾಕ್ಷಿ ಮತ್ತು ದಾಳಿಂಬೆಗೆ ಬಹಳ ಹೆಸರಾದಂಥ ಬಿಜಾಪುರ. ಹೀಗಾಗಿ ಇದಕ್ಕೆ ಹಲವು 10 ವೈಶಿಷ್ಟ್ಯಗಳಿವೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಮತ್ತು ಇದೆಲ್ಲ ಇರತಕ್ಕಂಥ ಒಂದು ಏನು ಸಂಕಷ್ಟಗಳು, ಸಂಕೀರ್ಣಗಳು ಇರತಕ್ಕಂಥ ವಿಜಯಪುರ ಅಥವಾ ಬಿಜಾಪುರ. ಹೀಗಾಗಿ ಈ ಕ್ಷೇತ್ರದಲ್ಲೂ ಕೂಡ ನೀವು ಕ್ಷೇತ್ರ ಪುನರ್ವಿಂಗಡಣೆ 2004 ನಂತರ ಏನೇನಾಯಿತು ಅಂತಕ್ಕಂಥದ್ದು, ಮೀಸಲು ಕ್ಷೇತ್ರ ಆದ ಮೇಲೆ ಹಿಂದೆ ರಮೇಶ್ ಜಿಗಜಿಣಗಿಯವರು ಚಿಕ್ಕೋಡಿ ಕ್ಷೇತ್ರದಿಂದ, ಮೀಸಲು ಕ್ಷೇತ್ರದಿಂದ ಗೆದ್ದು ಬರ್ತಾರೆ. ರಮೇಶ್ ಜಿಗಜಿಣಗಿಯವರು ಎಂಥ ಹಿರಿಯ ರಾಜಕಾರಣಿ. ಇವತ್ತು ವಿಜಯಪುರದಲ್ಲಿ ನೋಡಿ, ಮತ್ತೆ ಮೀಸಲು ಕ್ಷೇತ್ರ ಅಂದ ತಕ್ಷಣ ವಿಜಯಪುರಕ್ಕೆ ಮತ್ತೆ ರಮೇಶ್ ಜಿಗಜಿಣಗಿ ಅಂತ ಅವ್ರಿಗೆ ವಯಸ್ಸು 70 ಆದರೂ ಕೂಡ ಅವರಿಗೆ ಟಿಕೆಟ್ ಕೊಡಬೇಕಾಯ್ತು. ಸಾಮಾನ್ಯವಾಗಿ BJP ಪಾಲಿಸಿ ಮ್ಯಾಟರ್ಸ್ ಏನು ಅಂತ ಹೇಳಿದ್ರೆ ಹೆಚ್ಚಿನ ವಯಸ್ಸಾದವರಿಗೆ ಟಿಕೆಟನ್ನು ನಿರಾಕರಿಸಿದರು. ಆದರೆ ಈ ಕ್ಷೇತ್ರದಲ್ಲಿ ಇನ್ನೂ ರಮೇಶ್ ಜಿಗಜಿಣಗಿ ಅಂತ ಅವರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದಾರೆ. ಸೊ ಹೀಗಾಗಿ ರಮೇಶ್ ಜಿಗಜಿಣಗಿ ಅವರು ಕೂಡ ಏನು ಹೇಳ್ತಾರೆ, ನಾನು ಐ ಆಮ್ ಕಂಫರ್ಟಬಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಗೆಲ್ತೇನೆ, ಹಾಗೆ ನಮ್ಮ ಬಲ ಇದೆ, ಏನು ನಮಗೆ ಮೋದಿ ನಮ್ಮ ಬಲ ಇದೆ, ನಾವು ಕೆಲಸ ಮಾಡಿದ್ದೇವೆ ಇರಬಹುದು. ಆದರೆ ಅಟ್ ದ ಸೇಮ್ ಟೈಮ್ ಅಲ್ಲಿ ರಾಜು ಅಲ್ಗೂರ್ ಅಂತಕ್ಕಂಥವ್ರು, ಅವರು ಕೂಡ ಶಾಸಕರಾಗಿದ್ದವರು. ಅವರಿಗೆ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಕ್ಕಾಪಟ್ಟೆ ಅವರು ಕೆಲಸ ಮಾಡಿದ್ದಾರೆ, ಆರ್ಗನೈಸ್ ಪ್ಯಾಟರ್ನಲ್ಲಿ ಸಾರಿ ಇದು ಮಾಡಿದ್ದಾರೆ. ಹೀಗಾಗಿ ರಮೇಶ್ ಜಿಗಜಿಣಗಿ ಅವರ ಗೆಲುವಿಗೆ ಇವರು ಎಲ್ಲೋ ಒಂದು ಕಡೆ ತಡೆ ಆಗುವ ರೀತಿಯಲ್ಲಿ, ಗೆಲುವಿಗೆ ಆ ಕುದುರೆಯನ್ನು, ಓಡುವ ಕುದುರೆಗೆ ಲಗಾಮ್ ಹಾಕ್ತಕ್ಕಂಥ ರೀತಿಯಲ್ಲಿ ಇವರು ಇವತ್ತು ಹೋಗ್ತಾ ಇದ್ದಾರೆ. ನೋಡಬೇಕು, ಯಾಕೆ ಅಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶಗಳು ಇವರಿಗೆಲ್ಲ ಉತ್ಸಾಹ ಕೊಟ್ಟರು. ನಾವು ಅದನ್ನು ಪದೇ ಪದೇ ಅದನ್ನು ಚರ್ಚೆ ಮಾಡಲೇಬೇಕಾಗುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಎಲ್ಲವೂ ಕೂಡ ಸಾಂಪ್ರದಾಯಿಕವಾಗಿ ಸುಲಭವಾಗಿ ಗೆದ್ದು ಬರ್ತೀನಿ ಅಂತಕ್ಕಂಥ ಒಂದು ಸನ್ನಿವೇಶ ಇವತ್ತು ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಹಾಗೆಯೇ ವಿಜಯಪುರದಲ್ಲೂ ಕೂಡ ಇವತ್ತು ರಾಜು ಅಲ್ಗೂರ್ ಅಂತಕ್ಕಂಥ ಒಬ್ಬ ಶಾಸಕ ಏನಿದ್ದಾರೆ, ಅವರು ಲೋಕಸಭಾ ಕ್ಷೇತ್ರಕ್ಕೆ ಏನು ಅಭ್ಯರ್ಥಿಯಾಗಿದ್ದಾರೆ, ಅವರು ಕೂಡ ಸಮವಾಗಿ ಗೆಲುವಿಗಾಗಿ ಬಹಳ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ಸುರೇಶ್, ಫೈನ್ ಸರ್, ಫೈನ್. ಇನ್ನು ಚಿಕ್ಕೋಡಿಗೆ ನಾವು ಹೋಗೋದಾದ್ರೆ, ಚಿಕ್ಕೋಡಿ ಅದು ಕೂಡ ತುಂಬ ಏನು ಒಂದು ರೀತಿ ಏನು ರಂಗೇರಿದ ಕಣ ಅಂತಲೇ ಕರಿಬಹುದು. BJPಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ಇದು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಒಂದು ಏನು ಹೊಸ ಬೇರು ಅಲ್ಲ, ಹಳೆ ಬೇರು ಹೊಸ ಚಿಗುರು ಅನ್ನೋ ಥರದಲ್ಲಿ ಒಂದು ಸ್ಪರ್ಧೆ ನಡೀತಿರುವಂಥದ್ದು. ಪ್ರಕಾಶ್ ಹುಕ್ಕೇರಿ ಅವರು ಚುನಾವಣಾ ದಿನಾಂಕ ಅಥವಾ ಚುನಾವಣೆಗಳು ಇನ್ನೂ 6 ತಿಂಗಳಿದೆ ಅನ್ನೋವಾಗಲೇ ಹೇಳಿದ್ರು, ನಾನು ನಿಲ್ಲಲ್ಲ ಅಂತ ಹೇಳಿದ್ರು.
ಓಕೆ. ಯಾಕೆಂತ ಹೇಳಿದ್ರೆ ಚಿಕ್ಕೋಡಿ ಕಳೆದ ಅದರ ಹಿಂದಿನ ಒಂದು ಚುನಾವಣೆ ನಾವು 2019 ಇದು ನೋಡಿದ 2014 ಚುನಾವಣೆ ನೋಡಿದಾಗ ಆ ಕ್ಷೇತ್ರದಿಂದ ಗೆದ್ದು ಬಂದಂಥ MP ಇವರು ಕಾಂಗ್ರೆಸ್ ಅಭ್ಯರ್ಥಿ. ಮತ್ತು ಅಲ್ಲಿ ವ್ಯಾಪಕವಾದ ಒಂದು ಏನು ಸಕ್ಕರೆ ಕಾರ್ಖಾನೆಗಳು, ಮಿಲ್ಸು, ಮತ್ತು ಅವರ ಲಾಬಿ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಲಿಂಗಾಯತರ ವೀರಶೈವರ ಬಹಳ ದೊಡ್ಡ ಇಟ್ ಇಸ್ ಅ ಬಿಗ್ ಬೆಲ್ಟ್, ಮತ್ತು ಬಾರ್ಡರ್ ಆಫ್ ಮಹಾರಾಷ್ಟ್ರ ಮತ್ತು ಇದಿರ್ತಕ್ಕಂಥದ್ದು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿನಲ್ಲಿ ಅಲ್ಲಿ ಇವರು ಜೊಲ್ಲೆ ಅವರು BJP ಕ್ಯಾಂಡಿಡೇಟ್ ಆಗಿ ಬರ್ತಾರೆ. ಅಟ್ ದ ಸೇಮ್ ಟೈಮ್ ಜಾರಕಿಹೊಳಿ ಫ್ಯಾಮಿಲಿಯವರು ಇದನ್ನು ಪ್ರತಿಷ್ಠಿತವಾಗಿ ತಗೊಳ್ತಾರೆ. ಪ್ರಿಯಾಂಕಾ ಜಾರಕಿಹೊಳಿ ಬಹಳ ಯಂಗೆಸ್ಟ್ ಕ್ಯಾಂಡಿಡೇಟ್ ಅಂತ. ಸತೀಶ್ ಜಾರಕಿಹೊಳಿ ಇದನ್ನು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ನೋಡಬೇಕು ಈ ಸಾರಿ ಈ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿಯವರ ಒಂದು ಪ್ರಭಾವ ಏನಿದೆ ಆ ಒಂದು ಕ್ಷೇತ್ರದಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ, ಅದು ಯಾವ ರೀತಿ ರಾಜಕೀಯವಾಗಿ ಅವರಿಗೆ ಕೌಂಟ್ ಆಗುತ್ತೆ ಅಂತಕ್ಕಂಥದ್ದು. ಕೆಲವು ಇವ್ರನ್ನ ನೋಡಿದಾಗ ಈ ಪ್ರಿಯಾಂಕಾ ಜಾರಕಿಹೊಳಿ ಅಂತವರು ಉತ್ಸಾಹಿ ಯುವಕ, ಅಂಥ ಯುವಕನಿಗೆ ಕೊಟ್ಟಿರ್ತಕ್ಕಂಥ ಒಂದು ಇದು ದಟ್ಟ ಪಾರ್ಟ್. ನಾವು ಜಾರಕಿಹೊಳಿ ಫ್ಯಾಮಿಲಿ ಅಂತಕ್ಕಂಥದ್ದು ಪಕ್ಕದಲ್ಲಿಟ್ಟು ನೋಡಿದಾಗ ಇವ್ರಿಗಿರ್ತಕ್ಕಂಥ ಅಡ್ವಾಂಟೇಜಸ್ಸು, ನ್ಯೂ ಫೇಸ್, ಇವೆಲ್ಲವನ್ನು ಕೂಡ ಮತದಾರ ಯಾವ ರೀತಿ ಅದನ್ನು ಸ್ವೀಕರಿಸ್ತಾನೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಒಂದು ರಾಜಕೀಯ ವಯಸ್ಸು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಹೌದು, ರಾಜಕೀಯ ಪರಂಪರೆ ಇದೆ, ರಾಜಕೀಯ ಲೆಗಸಿ ಇದೆ, ಪೊಲಿಟಿಕಲ್ ಲೆಗಸಿ ಇದೆ. ಅಟ್ ದ ಸೇಮ್ ಟೈಮ್ ಒಂದು ಯೂತ್ ಫೇಸ್ ಮತ್ತು ಎಂಥೂಸಿಯಾಸ್ಟಿಕ್ ಫೇಸ್ ಕೂಡ ಇವತ್ತು ಕಾಂಗ್ರೆಸ್ಸು ಫೀಲ್ಡ್ ಮಾಡಿದೆ. ಹಾಗೆಯೇ ಇಲ್ಲಿ BJPಯ ಒಂದು ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ ಮೋದಿ ಸಕ್ಸಸ್ ಇದೆ, ಮೋದಿ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸದ್ಯಕ್ಕೆ ಈಗ ಅವ್ರಿಗೆ ಇರೋ ಅಸ್ತ್ರ ಅಂದ್ರೆ ಮೋದಿ ಅವರ ಮುಂದೆ ಅದನ್ನೇ ಹೇಳಿದ್ದು. ಇವೆಲ್ಲ ಏನಾಗುತ್ತೆ, ಇಟ್ ಈಸ್ ಆರ್ಗನೈಸ್ಡ್. ಒಂದು ಹಿಂಗಿದ್ರೆ ಒಂದು ಹಿಂಗಿರುತ್ತೆ, ಅದು ಇಟ್ ವಿಲ್ ಬಿ ಲೈಕ್ ದಿಸ್ ಅಂತ ಹೇಳ್ಬಿಟ್ಟು ಅಲ್ಟಿಮೇಟ್ಲಿ ದಿ ಪೀಪಲ್ ಹ್ಯಾಸ್ ಟು ಡಿಸೈಡ್. ಈಗ ಮತದಾರ ಅಂತಕ್ಕಂಥವನು ಕೊನೆಗೆ ಯಾರಿಗೆ ಮಣೆ ಹಾಕ್ತಾನೆ ಅಂತಕ್ಕಂಥದ್ದೇ ತಾನೇ ಚುನಾವಣೆ ಅನ್ನೋದು. ಕರೆಕ್ಟ್. ಸೊ ದಿಸ್ ಇಸ್ ವಾಟ್ ಇಟ್ ಹ್ಯಾಪನ್ಸ್ ಟುಮಾರೋ ಅಂತಕ್ಕಂಥದ್ದು. ಎಸ್ ಸರ್. ಇನ್ನು ಬಾಗಲಕೋಟೆಯನ್ನು ನೋಡಿದ್ರೆ ಈ ಸಲ ಕೂಡ ತುಂಬ ಏನು ಹೈ ವೋಲ್ಟೇಜ್ ಕಣ ಅನ್ನೋ ಥರದಲ್ಲಿ ನಮಗೆ ಕಾಣ್ತು. BJPಯಿಂದ PC ಗದ್ದಿಗೌಡರು ಕಂಟೆಸ್ಟ್ ಮಾಡಿದ್ರೆ, ಕಾಂಗ್ರೆಸ್ಸಿಂದ ಸಂಯುಕ್ತ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಈಗ ಗದ್ದಿಗೌಡರು ಅವರು ಮತ್ತೆ ಪುನರಾಯ್ಕೆಗೆ ಬಯಸಿದ್ದಾರೆ. ಆದರೆ ಈ ಕಾಂಗ್ರೆಸ್ನಲ್ಲಿ ಸ್ವಲ್ಪ ವೀಣಾ ಕಾಶಪ್ಪನವರ ಈ ಏನು ಬಂಡಾಯ ಇನ್ನೇನು ಬರ್ತಾರೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂತ ಅನ್ಸುತ್ತೆ ಕಾಂಗ್ರೆಸ್ಗೆ. ಕೊನೆ ಮುಖ್ಯಮಂತ್ರಿ ಮತ್ತು ಇವರು ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಸಮಾಧಾನ ಮಾಡೋಕ್ಕಾಗಲಿಲ್ಲ. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಏನು ಹೇಳ್ತೀರಿ ಸರ್? ಬಾಗಲಕೋಟೆ ಜಿಲ್ಲೆ ಕೂಡ ಬಿಜಾಪುರ ಅವಿಭಜಿತ ಬಿಜಾಪುರ ಜಿಲ್ಲೆಯ ಒಂದು ಪ್ರಮುಖವಾದಂಥ ಒಂದು ಭಾಗ ಅಂತ ನಾವು ಹೇಳಬೇಕಾಗತ್ತೆ. ಬಾಗಲಕೋಟೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು, ನೀರಾವರಿ ಸಮಸ್ಯೆಗಳಿರ್ತಕ್ಕಂಥದ್ದು, ಹಿನ್ನೀರಿನ ಸಮಸ್ಯೆಗಳಿರ್ತಕ್ಕಂಥದ್ದು, ಸಂತ್ರಸ್ತರ ಇವತ್ತು ಕೂಡ ಬಾಗಲಕೋಟೆಯಲ್ಲಿ ಆ ಹಿನ್ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಅವರಿಗೆ ಕಲಾದಿಗೆ ಅಂತ ಕಡೆ ದೊಡ್ಡ ಪುನರ್ವಸತಿ ಕೇಂದ್ರಗಳು ಮಾಡಿಕೊಟ್ಟು ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ರೆ ಈವನ್ 50% ಆಫ್ ದಿ ಬಾಗಲಕೋಟೆ ಈಗ ಇತ್ತೀಚೆಗೆ ಅವರು ಒಂದು ನ್ಯೂ ಬಾಗಲಕೋಟೆಗೆ ಬಂದು ಇದು ಶಿಫ್ಟ್ ಆಗಿದ್ದಾರೆ ಅಂತಕ್ಕಂಥದ್ದು. ಜಾಮದಾರ್ ಅಂತ ಅವರು ಅದಕ್ಕೆ ಸ್ಪೆಷಲ್ ಆಫೀಸರ್ ಆಗಿ ಅದಕ್ಕೆಲ್ಲ ಲ್ಯಾಂಡ್ ಅಕ್ವಿಷನ್, ಕೋರ್ಟ್ಗಳಲ್ಲಿ ಇನ್ನೂ ಕೇಸುಗಳು ಬಾಕಿ ಇದೆ ಅಂತಕ್ಕಂಥದ್ದು. ಬಾಗಲಕೋಟೆ ಅಂದರೆ ನಮಗೆ ಕಾಣೋದು ಮೊದಲು ಈ ನೀರಾವರಿಯ ಸಂಕೀರ್ಣ ಸಮಸ್ಯೆಗಳೇ ನಮಗೆ. ಇಂಥ ಒಂದು ನಾಡಿನಲ್ಲಿ ರಾಜಕೀಯ ಕೂಡ ಅದೇ ರೀತಿಯೇ ಇದೆ. ಗದ್ದಿಗೌಡರು ಹೇಳಬೇಕು ಅಂತ ಹೇಳಿದ್ರೆ ಹಿ ಈಸ್ ಲೋ ಪ್ರೊಫೈಲ್ ಮ್ಯಾನ್. ಗದ್ದಿಗೌಡರು ಅವರು ಎಷ್ಟೋ ಕೆಲಸಗಳು ಮಾಡಿದ್ರು ಕೂಡ ಅವರ ಪ್ರಚಾರನೇ ತೆಗೆದುಕೊಂಡಿಲ್ಲ. ಅವರು ಪ್ರಾಯಶಃ ಈಗಿನ ಇದರಲ್ಲಿ ಇಷ್ಟು ಸ್ವಲ್ಪ ಮಾಡಿದರೆ ಹೆಚ್ಚಾಗಿ ಹೇಳ್ಕೊಳ್ತಕ್ಕಂಥ ವ್ಯಕ್ತಿ. ಸೊ ಅವರನ್ನು ಬಹುಶಃ ಇದೇ ಗೆಲ್ಲಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಗದ್ದಿಗೌಡರು ಜಾಸ್ತಿ ಡಂಗುರ ಹಾಕ್ಕೊಂಡು ನಾನು ಇದ್ದೀನಿ ಅಂತ 3 ಸಾರಿ ಗೆದ್ದು ಬಂದಿದ್ರು ಕೂಡ ಅವರಿಗೆ ಆ ರೀತಿಯಾದಂಥ ಒಂದು ಅಪೇಕ್ಷೆಗಳು, ಆ ರೀತಿಯಾದಂಥ ಒಂದು ಇದನ್ನೇನು ಅವರು ತೋರ್ತಾ ಇಲ್ಲ. ಮತ್ತು ಜನಜನಿತರಾಗಿದ್ದಾರೆ ಅವರು ಆ ಕ್ಷೇತ್ರದಲ್ಲಿ. ಮತ್ತು ಎರಡನೇದಾಗಿ ಬಾಗಲಕೋಟೆಯಲ್ಲಿ ನಿಮಗೆ ಸಂಘ ಪರಿವಾರದ ಒಂದು ದೊಡ್ಡ ಶಕ್ತಿ ಇದೆ ಅಂತಕ್ಕಂಥದ್ದು. ಬಹಳ ಆರ್ಗನೈಸ್ಡ್ ಪ್ಯಾಟರ್ನ್ ಅಲ್ಲಿ RSS ಅಂತಕ್ಕಂಥ ಒಂದು ಬೇಸ್ ಏನಿದೆ, ಔಟ್ಫಿಟ್ಸ್ ಏನಿದೆ, ಅದು ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಗದ್ದಿಗೌಡರಿಗೆ ಅದು ಮತಗಳಾಗಿ ತಂದುಕೊಟ್ಟಿರೋದು ನಿಜ ಅಂತಕ್ಕಂಥದ್ದು ನಾವಿಲ್ಲಿ ಒಪ್ಕೋಬೇಕು. ಯಾಕೆಂತ ಹೇಳಿದ್ರೆ ನೆರೆ ಬಂದಾಗ ಮತ್ತು ಪ್ರವಾಹಗಳು ಬಂದಾಗ ಮತ್ತು ತೀವ್ರವಾದಂಥ ಒಂದು ಇದ್ದಿದ್ದಾಗ RSS ಹ್ಯಾಸ್ ವರ್ಕ್ ಲೈಕ್ ಎ ಬಿಗ್ ಮಿಷನರಿ ಆರ್ಮಿ ಥರ ಅಲ್ಲಿ ಕೆಲಸ ಮಾಡಿ ಅವ್ರಿಗೆ ಮನೆಗಳು ಕಟ್ಟಿಕೊಟ್ಟು ಅದನ್ನೆಲ್ಲ ನಾವು ಪ್ರತ್ಯಕ್ಷವಾಗಿ ನೋಡ್ಕೊಂಡ್ಬಂದಂಥವ್ರು ನಾವು. ಹೀಗಾಗಿ ಗದ್ದಿಗೌಡರಿಗೆ ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕ್ ಸಾಲಿಡ್ ಆಗಿದೆ. ಅಟ್ ದ ಸೇಮ್ ಟೈಮ್ ಈ ಸಾರಿ ಏನಾಗಿದೆ ಅಂದರೆ
ಶಿವಾನಂದ ಪಾಟೀಲರ ಮಗಳು, Minister. ಆಕೆಯ ಒಂದು ಆರ್ಗನೈಸಿಂಗ್ ಕೆಪಾಸಿಟಿ, ಇತ್ತೀಚೆಗೆ ಆಕೆ ಕ್ಯಾಂಪೈನ್ ಮಾಡಿದಂಥ ರೀತಿ ನೋಡಿದಾಗ, ಮತ್ತೆ ಅಲ್ಲಿ ಬಾಗಲಕೋಟೆಯ 8 ವಿಧಾನಸಭಾ ಕ್ಷೇತ್ರಗಳ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೆ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಗಳು ಯಾರಿದ್ದಾರೆ ಅವರೆಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಕೆಲಸವನ್ನು ವೀಣಾ ಕಾಶ್ಯಪ್ಪನವರು ಮಾಡಿರಲಿಲ್ಲ. ಒಂದು ವೇಳೆ ವೀಣಾ ಕಾಶ್ಯಪ್ಪನವರು ಆ ಕೆಲಸ ಮಾಡಿದ್ದಿದ್ರೆ ಆಕೆಗೆ ಟಿಕೆಟ್ ಸಿಗ್ತಾ ಇತ್ತು ಅಂತಕ್ಕಂಥದ್ದು. ಆಮೇಲೆ ಕಳೆದ ಬಾರಿ ಯಾಕೆಂತ ಹೇಳಿದ್ರೆ SR ಕಾಶಪ್ಪನವರು ಬಾಗಲಕೋಟೆನಲ್ಲಿ ಬಹಳ ದೊಡ್ಡ ನಾಯಕರವರಲ್ಲಿ. SR ಕಾಶಪ್ಪನವರು ಇರೋವರೆಗೂ ಅಲ್ಲಿ ಬಾಗಲಕೋಟೆನಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಚೆನ್ನಾಗಿ ಇದಾದಂಥ ಅಭಿವೃದ್ಧಿ ಹೊಂದಿದಂಥ ಒಂದು ಕ್ಷೇತ್ರ ಅಂತ ಹೇಳಬೇಕು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನಾಯಿತು, ವೀಣಾ ಕಾಶ್ಯಪ್ಪನವರವರು SR ಕಾಶ್ಯಪ್ಪನವರ ಒಂದು ಇದನ್ನೇ ಇಟ್ಕೊಂಡು ಅವರೇನು ಕೆಲಸ ಮಾಡಲಿಲ್ಲ. ಅದೇ ಕೆಲಸವನ್ನು ಸಂಯುಕ್ತ ಪಾಟೀಲ್ ಮಾಡಿದ್ದರಿಂದ ಕಾಂಗ್ರೆಸ್ ವರಿಷ್ಠ ಮಂಡಳಿ ಅವರನ್ನೇ ಅಭ್ಯರ್ಥಿಯನ್ನಾಗಿ, ಮಹಿಳಾ ಅಭ್ಯರ್ಥಿಯನ್ನ ಅವರನ್ನು ಘೋಷಣೆ ಮಾಡಿ ಇವತ್ತು ರಣಕಣಕ್ಕೆ ಬಿಟ್ಟಿರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾಕೆಂದರೆ ವೀಣಾ ಕಾಶ್ಯಪ್ಪನವರು ಕಳೆದ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಿದ್ರು, ಸ್ವಲ್ಪ ಹೋಲ್ಡಿಂಗ್ ಇತ್ತು. ಈ ಸಲ ಏನಾದ್ರು ಟಿಕೆಟ್ ಸಿಕ್ಕರೆ ಮತ್ತೆ ಗ್ಯಾರಂಟಿ ಯೋಜನೆಗಳ ಮೂಲಕ ಏನಾದರೂ ಗೆಲುವಿಗೆ ಪ್ರಯತ್ನ ಪಡಬಹುದು, ಸಾಧ್ಯತೆಗಳಿದ್ವು ಅನ್ನೋ ಥರದ್ದು ಪ್ರಯತ್ನ ಪಟ್ಟರು. ಆದರೆ ಅವರ ಈ ಬಂಡಾಯ ಏನಾದರೂ ಏನು ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಮಾಡೋ ಸಾಧ್ಯತೆಗಳಿದಾವ? ಇಲ್ಲ, ಇಲ್ಲ. ಈಗ ವೀಣಾ ಕಾಶ್ಯಪ್ಪನವರು ಕಡಿಮೆ ಅಂತರದಿಂದ ಸೋತಿದ್ರು ಅಂತಕ್ಕಂಥದ್ದು ಬೇರೆ ಪ್ರಶ್ನೆ. ಆದರೆ ಕಳೆದ 4 ವರ್ಷಗಳ ಒಂದು ಅವಧಿಯಲ್ಲಿ ನೀವು ಪಕ್ಷಕ್ಕೋಸ್ಕರ, ಪಕ್ಷದ ಸಂಘಟನೆಗೋಸ್ಕರ ನೀವು ಏನು ಮಾಡಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಕೇವಲ ಯಾಕೆ ಸಂಯುಕ್ತ ಪಾಟೀಲ್ನೇ ವರಿಷ್ಠ ಮಂಡಳಿ ಪ್ರಿಫರ್ ಮಾಡ್ತು ಅನ್ನೋದಕ್ಕೆ ಒಂದು ಪ್ರಬಲವಾದ ಕಾರಣ ಇದೆ. ಅಲ್ಲಿರ್ತಕ್ಕಂಥ ಒಂದು ಶಾಸಕರೇ ನಮಗೆ ಇವರು ಕ್ಯಾಂಡಿಡೇಟ್ ಬೇಡ ಅಂತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ್ದು ಯಾರು? ಅಲ್ಲಿರ್ತಕ್ಕಂಥ ಶಾಸಕರು, ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರು ಅವರೆಲ್ಲ ಹೇಳಿದ್ದೇನು, ನಮಗೆ ಸಂಯುಕ್ತ ಪಾಟೀಲ್ ಅಂತ ಅವ್ರ ಅಭ್ಯರ್ಥಿ ಆದರೆ ನಾವು ಕೆಲಸ ಮಾಡ್ತೀವಿ, ವೀಣಾ ಕಾಶ್ಯಪ್ಪನವರಂತ ಅವ್ರ ಕ್ಯಾಂಡಿಡೇಟ್ ಆದರೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ. ಈಗ ಸಂಯುಕ್ತ ಪಾಟೀಲ್ ಅವರು ಸಚಿವರ ಮಗಳು ಸರ್. ಹೌದು. ಆದರೆ ಇದು ಸಡನ್ ಆಗಿ ನೀವು ತಂದ್ರಿ, ನಾನು ಕೆಲಸ ಮಾಡಿದ್ದೀನಿ, ಕ್ಷೇತ್ರದಂತೆ ಕೆಲಸ ಮಾಡಿದ್ದೆ, ಆಮೇಲೆ ನನ್ನ ಅಭಿಮಾನಿಗಳು ಬೇಜಾರಾಗ್ತಾರೆ, ಅವ್ರನ್ನ ತೆಗೆದುಕೊಂಡು ನಾನು ನಿರ್ಧಾರ ಮಾಡ್ತೀನಿ. ಹಾಗಲ್ಲ. ಇದು ಏನಾಗಿದೆ, ಸ್ಥಳೀಯವಾಗಿ ವೀಣಾ ಕಾಶ್ಯಪ್ಪನವರಿಗೆ ಸ್ಥಳೀಯ ಲೋಕಲ್ ಸಂಯುಕ್ತ ಪಾಟೀಲ್ ಅವರು ಪಕ್ಕದ ಒಂದು ಇದು ಅಂತ ಹೇಳಿದಾಗ ಏನು ಬಿಜಾಪುರ ಏನು ನಮ್ಮ ಶಿವಾನಂದ ಪಾಟೀಲ್ರ ಮಗಳು ಅಂತಕ್ಕಂಥದ್ದು ಓದಿದ್ರೆ, ಆದರೆ ಸಂಯುಕ್ತ ಪಾಟೀಲ್ ಅವರು ಈ ಬಾಗಲಕೋಟೆ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸಗಳು ಆ ಮಟ್ಟದಲ್ಲಿ ವೀಣಾ ಕಾಶ್ಯಪ್ಪನವರು ಮಾಡಲಿಲ್ವೇ? ಬರೀ ಲೋಕಲ್ ಅನ್ನೋ ಫ್ಯಾಕ್ಟರ್ ಒಂದೇ ಅಲ್ವಲ್ಲ. ಲೋಕಲ್ ಆಗಿದ್ದು ಮಾತ್ರಕ್ಕೆ ವೀಕ್ ಆಗಿದ್ರೆ ನಿಮಗೆ ಕೊಡಬೇಕು ಅಂತೇನಿದೆ? ಈ ರೀತಿಯಾದಂಥ ಕೆಲವು ಪ್ರಯೋಗಗಳು ಈ ಸಾರಿ ಆಗಿದೆ ಕಾಂಗ್ರೆಸ್ನಲ್ಲಿ. ಈ ರೀತಿಯಾದಂಥ ದೊಡ್ಡ ದೊಡ್ಡ ಪ್ರಯೋಗಗಳಾಗಿದೆ. ಹಾಗಾಗಿ ನೋಡಬೇಕು ಇದನ್ನು ಯಾವ ರೀತಿಯಾದಂಥ ಒಂದು ತಿರುವು ಕೊಡುತ್ತೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಎಸ್ ಸರ್. ಇನ್ನು ಕಲಬುರಗಿ ಸರ್, ಕಲಬುರಗಿಯಲ್ಲಿ BJPಯಿಂದ ಉಮೇಶ್ ಜಾಧವ್ ಅವರು ಕಣಕ್ಕಿಳಿದರೆ ಕಾಂಗ್ರೆಸ್ನಿಂದ ರಾಧಾಕೃಷ್ಣ ದೊಡ್ಡಮನಿಯವರು ಸ್ಪರ್ಧೆ ಮಾಡ್ತಿದ್ದಾರೆ. ಇಲ್ಲಿನ ರಾಜಕೀಯ ಚಿತ್ರಣ ಏನಿದೆ ಸರ್ ಕಲಬುರಗಿದು? ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಹೇಳ್ತೇವೆ, ಇವತ್ತು ಕಲ್ಯಾಣ ಕರ್ನಾಟಕದ ಪ್ರಮುಖ ಕೇಂದ್ರ ಬಸವ ಕಲ್ಯಾಣ. ಅಂದರೆ ನಾವೇನು ಬಸವ ಕಲ್ಯಾಣ ಅಂದರೆ ನಾನು ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ಇಲ್ಲಿ ಶರಣಬಸಪ್ಪ ದೊಡ್ಡ ಧಾರ್ಮಿಕ ಕೇಂದ್ರ ಇರ್ತಕ್ಕಂಥದ್ದು, ಉದಾರಿಗಳಿರ್ತಕ್ಕಂಥ ಒಂದು ಲಿಂಗಾಯತರ ಮತ್ತು ಅಲ್ಪಸಂಖ್ಯಾತರ ಕೇಂದ್ರ ಕೋಟೆ. ಹಾಗೆಯೇ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅವರ ಕ್ಷೇತ್ರ ಇದು. ಇಲ್ಲಿ ಈ ಕ್ಷೇತ್ರದಿಂದ ಕಳೆದ ಒಂದು ಇದರಲ್ಲಿ ಗೆದ್ದು ಹೋಗದಂಥ ಒಂದು ಇದನ್ನು ವಿಧಾನಸಭಾ ಕ್ಷೇತ್ರ, ಇದು ಲೋಕಸಭೆಗೆ ಗೆದ್ದು ಹೋದಂಥ ಕ್ಷೇತ್ರ, ಸತತವಾಗಿ ಆಯ್ಕೆ ಆಗ್ತಿದ್ರಲ್ಲಿ. ಅಂದರೆ ಈವನ್ ಲೋಕಸಭೆಗೆ ಕೂಡ ಹಿಂದೆ ಈ ಹಿಂದಿನ ಒಂದು ಇದನ್ನು ನೋಡಿದಾಗ ಅಂತಹ ಕ್ಷೇತ್ರದಲ್ಲಿ ಆ ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ ಮುರಿದಿದ್ದು ಕಮರುಲ್ ಇಸ್ಲಾಂ ಅಂತ ಅವರು ಈ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ಬರ್ತಾರೆ. ಬಹಳ ಪ್ರಮುಖವಾಗಿ ನಿಮಗೆ 1980ರಲ್ಲಿ CM ಸ್ಟೀಫನ್ ಅಂತಕ್ಕಂಥವರು ಇಂದಿರಾ ಗಾಂಧಿ ಕ್ಯಾಬಿನೆಟಲ್ಲಿ ಇದ್ದಿರ್ತಕ್ಕಂಥವ್ರು ಸೋತಾಗ ಕೇರಳದಲ್ಲಿ ಗುಲ್ಬರ್ಗಾ ಕ್ಷೇತ್ರದಿಂದ ಅವರನ್ನು ನಿಲ್ಲಿಸಿ ಗೆದ್ದು ಕಳಿಸ್ತಾರೆ ಅಂತಕ್ಕಂಥದ್ದು ಇದರ ಹಿನ್ನೆಲೆ ಇದೆ. CM ಸ್ಟೀಫನ್ ಹೂ ಹೇಲ್ಸ್ ಫ್ರಮ್ ಕೇರಳ, ಹಿ ವಾಸ್ ಎಲೆಕ್ಟೆಡ್ ಫ್ರಮ್ ಗುಲ್ಬರ್ಗಾ. ಹೀಗಾಗಿ ಗುಲ್ಬರ್ಗಾಗೆ ಹಲವು 10 ವೈಶಿಷ್ಟ್ಯಗಳಿವೆ. ಹೀಗಾಗಿ ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಇದೆಲ್ಲ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಕರ್ನಾಟಕದಲ್ಲಿ BJP ಸರ್ಕಾರ ಸ್ಥಾಪನೆಯಾಯಿತು ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ 2008. ಅದು ಕಾಲಘಟ್ಟ ಬಹಳ ಪ್ರಮುಖ. BJP 2008ರ ನಂತರ ಎಷ್ಟು ಬೆಳೆದಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇದರಲ್ಲಿ ಯಡಿಯೂರಪ್ಪನವರ ಒಂದು ಶ್ರಮೆ, ಕೊಡುಗೆ ಬಹಳ ಇದೆ ಅಂತ ನಾನು ಹೇಳಬೇಕಾಗತ್ತೆ. ಟು ದ ಪಾರ್ಟಿ BJP. ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಯಡಿಯೂರಪ್ಪನವರನ್ನು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನೆಕ್ಸ್ಟ್ ವೀರೇಂದ್ರ ಪಾಟೀಲ್ ಅಂತ ಕನ್ಸಿಡರ್ ಮಾಡ್ತಾರೆ ನನಗೆ ಗೊತ್ತಿದ್ದ ಹಾಗೆ. ಹೀಗಾಗಿ ಬೆಳವಣಿಗೆ, ಯಾಕೆಂದರೆ ವೀರೇಂದ್ರ ಪಾಟೀಲ್ರು ಈ ಜಿಲ್ಲೆಯಿಂದ ಬಂದವರೇ, ಮೂಲತಃ
ಚಿಂಚೋಳಿ ಕ್ಷೇತ್ರದಿಂದ ಮತ್ತೆ ಅವರು ವೀರೇಂದ್ರ ಪಾಟೀಲ್ರು ಇಂದಿರಾ ಗಾಂಧಿ ಕ್ಯಾಪಿಟಲ್ ಕೂಡ ಈ ಕ್ಷೇತ್ರದಿಂದ ಗೆದ್ದು ಬಂದು ಇದಾದಂಥವರೇ. ಹೀಗಾಗಿ ಒಂದು ತಮಾಷೆಗಾಗಿ ಏನಂದ್ರೆ ಏನು ದಕ್ಷಿಣ ಭಾರತದಲ್ಲಿ BJP ಅಧಿಕಾರಕ್ಕೆ ಬರೋದಕ್ಕೆ ಯಡಿಯೂರಪ್ಪನವರ ಶ್ರಮ ಖಂಡಿತವಾಗಿ ಇದ್ದೇ ಇದೆ, ಅವರು ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ದು. ಅದೇ ರೀತಿ ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಅಧಿಕಾರ ಬಿಟ್ಕೊಡ್ದಿರೋದು. ಜೊತೆಗೆ ಇನ್ನೊಂದು ವಿಶ್ಲೇಷಣೆ ನಡೆಯುತ್ತೆ, ಏನು ಅಧಿಕಾರ ಹಂಚಿಕೆಯ ಮಾತುಕತೆ ಪ್ರಕಾರ ಏನಾದರೂ ಅಧಿಕಾರ ಬಿಟ್ಕೊಟ್ರೆ 2ನೇ ಟರ್ಮ್ಗೆ ಏನು JDSನಿಂದ ರೇವಣ್ಣವ್ರನ್ನ ಉಪಮುಖ್ಯಮಂತ್ರಿ ಮಾಡಬೇಕಾಗತ್ತೆ ಅಂತೇಳಿ ರೇವಣ್ಣವರು ಕೂಡ ಒಂದು ರೀತಿ ಅಂದರೆ ಇವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಏನು ಯಡಿಯೂರಪ್ಪ CM ಆಗೋದಕ್ಕಿಂತ ರೇವಣ್ಣವ್ರು ಉಪಮುಖ್ಯಮಂತ್ರಿ ಆಗ್ತಾರೇನೋ ನೋವಿತ್ತು ಅನ್ನೋ ಥರದಲ್ಲಿ ಅಂದರೆ ಇರುತ್ತೆ. ಅಂದರೆ ನಾನು ಯಾಕೆ ಇದನ್ನು ಸಾಂದರ್ಭಿಕವಾಗಿ ಹೇಳಿದೆ ಅಂತ ಹೇಳಿದ್ರೆ, ಪಕ್ಷ ಕಟ್ಟುವಂಥ ಒಂದು ಕೆಲಸದಲ್ಲಿ ಇವತ್ತು ಯಾರ್ಯಾರ ಒಂದು ಶ್ರಮೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಒಟ್ಟಾರೆ. ಓಕೆ ಸರ್. ಹೀಗಾಗಿ ಗುಲ್ಬರ್ಗಾ ಕ್ಷೇತ್ರ ಇವತ್ತು ಬಹಳ ಆ ಭದ್ರಕೋಟೆಯ ಬಾಗಿಲುಗಳನ್ನು ಬಡಿದು ಅದು BJPಯಾಗಿ ಕನ್ವರ್ಟ್ ಮಾಡಿದ್ದು ಇತ್ತೀಚೆಗೆ ಅಂತ ಕಳೆದ ಸಾರಿ. ಸೊ ಹೀಗಾಗಿ ನೋಡಬೇಕು ಮುಂದಿನ ಸಾರಿ ಇದು ಈ ಸಾರಿ ಯಾರು ಈ ಕ್ಷೇತ್ರದಿಂದ ಗೆದ್ದು ಬರ್ತಾರೆ ಅಂತಕ್ಕಂಥದ್ದು. ಓಕೆ ಸರ್. ಇನ್ನು ರಾಯಚೂರನ್ನು ನೋಡೋದಾದ್ರೆ BJPಯಿಂದ ರಾಜಾ ಅಮರೇಶ್ವರ್ ನಾಯಕ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಕಾಂಗ್ರೆಸ್ನಿಂದ G. ಕುಮಾರ್ ನಾಯಕ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಸರ್ ರಾಯಚೂರು ಲೋಕಸಭಾ ಕ್ಷೇತ್ರ. ಕುಮಾರ್ ನಾಯಕ್ ಅವರು ಅಧಿಕಾರಿಯಾಗಿದ್ದವರೇ. ರಾಜಾ ಅಮರೇಶ್ವರ್ ನಾಯಕ್ಗೆ ನಾವು ಹಿಂದೆ ನೋಡಿದ್ವಿ, ಅವರು ಕಾಂಗ್ರೆಸ್ನಲ್ಲೇ ಇದ್ದು ಮತ್ತೆ ಪಾರ್ಟಿ ಚೇಂಜ್ ಮಾಡಿ ಈ ಕಡೆ ಬಂದವರೇ. ರಾಯಚೂರು ಕ್ಷೇತ್ರ ಈ ಕಡೆ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಬಾರ್ಡರ್ ಕಾನ್ಸ್ಟಿಟ್ಯೂಯೆನ್ಸಿನೇ. ಸೊ ಹಾಗೆಯೇ ಅಲ್ಲಿ ಕೂಡ ಅಹಿಂದ ಮತ್ತು ಕುರುಬರು ಮತ್ತು ಬೇರೆ ಬೇರೆ ಜಾತಿ ವರ್ಗಗಳ ಮತಗಳು ಕೂಡ ಜಾಸ್ತಿ ಇವೆ. ಸೊ ಈ ಕ್ಷೇತ್ರವಲ್ಲೂ ಕೂಡ ಹಿಂದೆ ಏನು ಕಾಂಗ್ರೆಸ್ಸಿನ ಒಂದು ಮೂಲತಃ ಇದು ಕಾಂಗ್ರೆಸ್ಸಿನ ಒಂದು ಕೋಟೆಯೇ. ಕಳೆದ ಸಾರಿ ಅದು BJP ಪಾಲಾಗಿತ್ತು. ಈ ಸಾರಿ ಇದರ ಫಲಿತಾಂಶಗಳು ಮತ್ತು ಇದರ ಒಂದು ಪ್ರಮಾಣ ಹೇಗಿರುತ್ತೆ ಅಂತ ನೋಡಬೇಕಾಗುತ್ತೆ. ಎಸ್ ಸರ್. ಇನ್ನು ಬೀದರ್ನ ನಾವು ನೋಡೋದಾದರೆ BJPಯಿಂದ ಭಗವಂತ ಖೂಬಾ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸ್ವಲ್ಪ ಹೊಸ ಮುಖಗಳಿಗೆ ಈ ಸಲ ಕುಟುಂಬ ರಾಜಕಾರಣ ಅಂತ ಅನ್ನೋದು ಬಿಟ್ಟರೆ ಹೊಸ ಮುಖಗಳಿಗೆ ಒಂದು ಸ್ವಲ್ಪ ಅವಕಾಶ ಕೊಡ್ತಾ ಅಂತ, ಅವ್ರಿಗೆ ಆಪ್ಷನ್ನೇ ಇರಲಿಲ್ವಾ ಅಥವಾ ಹೆಂಗೆ ಸರ್ ಅದು? ನೀವು ಬಹುಶಃ ಬೀದರ್ ಕ್ಷೇತ್ರದಿಂದ ಸತತವಾಗಿ ಗೆದ್ದು ಬರ್ತಾ ಇದ್ದಂಥ ವ್ಯಕ್ತಿ ರಾಮಚಂದ್ರ ವೀರಪ್ಪ ಅಂತಕ್ಕಂಥವ್ರು ನೀವು ನೋಡಿರ್ಬೋದು. ಓಕೆ. ರಾಮಚಂದ್ರ ವೀರಪ್ಪ ಎಷ್ಟು ಸಾರಿ ಗೆದ್ದು ಬಂದರು ಬೀದರ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂತ. ತದನಂತರದ ದಿನಗಳಲ್ಲಿ ಬೀದರ್ ಒಂದು ಭದ್ರಕೋಟೆ. ಧರ್ಮಸಿಂಗ್ ಕೂಡ ಈ ಬೀದರ್ ಕ್ಷೇತ್ರದಿಂದನೇ ಲೋಕಸಭೆಗೆ ಮೊನ್ನೆ ಗೆದ್ದು ಹೋಗಿದ್ದಾದ್ರೆ ಅವರ ಕಾಲವಾಗುವಕ್ಕೆ ಮುನ್ನ ಈ ಕ್ಷೇತ್ರದಿಂದನೇ ಅವರು ಇದು ಲೋಕಸಭೆಗೆ ಆಯ್ಕೆಯಾದಂಥ ಕ್ಷೇತ್ರ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಇವತ್ತು ಬೀದರ್ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ತನ್ನ ನೆಲೆಗಳನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂತ ಅಂತ ನಾವು ಯೋಚನೆ ಮಾಡಬೇಕು. ಬೀದರ್ ಜಿಲ್ಲೆ ತಗೊಂಡ್ರೆ ನಿಮಗೆ ಬೀದರ್ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಯಾರು ಪ್ರಬಲರಲ್ಲಿ? ಖಂಡ್ರೆ ಫ್ಯಾಮಿಲಿನೇ ಅದು. ಪ್ರಕಾಶ್ ಖಂಡ್ರೆ, ಭೀಮಣ್ಣ ಖಂಡ್ರೆ ಅಂತ ಏನು ಹೇಳ್ತೇವೆ. ಬೀದರು ಹೈದರಾಬಾದ್ಗೆ ಬಹಳ ಹತ್ತಿರ ಇರತಕ್ಕಂಥ ಪ್ರದೇಶ, ಮಹಾರಾಷ್ಟ್ರಕ್ಕೆ ಹತ್ತಿರ ಇರತಕ್ಕಂಥ ಒಂದು ತುದಿಯ ಕರ್ನಾಟಕದ ಜಿಲ್ಲೆ ಅಂತ ನಾವು ಹೇಳಬೇಕಾಗತ್ತೆ. ಎಸ್ ಸರ್. ನಾವು ಒಂದು ಸ್ವಲ್ಪ ಫೋನೋ ಸಂಪರ್ಕದಲ್ಲಿದ್ದಾರೆ ನಮಗೆ ಬಾಬುರಾವ್ ಅವರು, ವಿಜಯವಾಣಿ ಬ್ಯೂರೋ ಹೆಡ್ ಅವರು. ಅವ್ರನ್ನ ಅಲ್ಲಿನ ಚಿತ್ರಣ ನಾವು ಕೇಳೋಣ, ಪತ್ರಕರ್ತರು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಈಗ BJPಯ ಲೋಕಸಭಾ ಚುನಾವಣೆಯ ಅಲ್ಲಿನ ರಾಜಕೀಯ ಚಿತ್ರಣ ಸದ್ಯದ ಮಟ್ಟಿಗೆ, ನಾಳೆ ಇನ್ನೇನು ಚುನಾವಣೆ ನಡೆಯುತ್ತೆ, ಹೇಗಿದೆ ಸರ್? ಯಾರ ಪರವಾಗಿ ಟ್ರೆಂಡ್ ಇದೆ? ಯಾವ ಸರ್, ಬೀದರು ಒಂಥರ BJP ಪರ ಅಲ್ಲೇ ಇರ್ತಕ್ಕಂತ ಏರಿಯಾ ಇದೆ. ಯಾಕಂದ್ರೆ ಈ ಹಿಂದೆ ಮೀಸಲ ಕ್ಷೇತ್ರ ಆಗಿದ್ದಾಗ ರಾಮಚಂದ್ರಪ್ಪ ವೀರಪ್ಪ ಅವರು ಸುಮಾರು 7 ಸಲ ಆ ಕ್ಷೇತ್ರದಿಂದ ಗೆದ್ದು ದಾಖಲೆ ಮಾಡೋದಂತಾರೆ BJPಯಿಂದ. ಹೌದು. ಅಂದ್ರೆ ಹೆಚ್ಚು ಕಡಿಮೆ BJP ಕ್ಷೇತ್ರ ಅಂತ. ಅಂದ್ರೆ ಕಳೆದ ಈ ಹಿಂದೆ ಏನಾಯ್ತು ಅಂತಂದ್ರೆ ಆ ನಂತರದಲ್ಲಿ ಧರ್ಮಸಿಂಗ್ ಅವರು ಅಲ್ಲಿ ನಿಂತು ಕಾಂಗ್ರೆಸ್ ಅನ್ನ ಬೇರುಳಿಸಿದ್ರು. ಈಗ ಕಳೆದ 2 ಅವಧಿಯಲ್ಲಿ ಇವರು ಭಗವಂತ ಖೂಬಾ ಅವರು ಇದ್ದಾರೆ. ಹೀಗಾಗಿ ಅಲ್ಲಿ ಒಂದಷ್ಟು ನೋಡಕ್ಕೆ ಖಂಡ್ರೆ ಫ್ಯಾಮಿಲಿ ತುಂಬಾ ರಾಜಕೀಯವಾಗಿ ಪ್ರಬಲ ಇರ್ತಕ್ಕಂಥ ಕ್ಷೇತ್ರ. ಖೂಬಾ ಅವರು ಅಷ್ಟೊಂದು ರಾಜಕೀಯ ಹಿನ್ನೆಲೆಯಿಂದ ಬರದೇ ಇದ್ರು ಸಹ ಅವರೊಂದಿಷ್ಟು ಮೋದಿ ಅಲೆಯಲ್ಲಿ ಮತ್ತೆ ರಾಮದೇವ್ ಬಾಬಾ ಅವರ ಕೃಪೆಯಿಂದ ಗೆದ್ದು ಬಂದಂತ ಈಗ ಮಂತ್ರಿಯಾಗಿ ಕೆಲಸ. ಅಂದ್ರೆ ಖೂಬಾ ಅವ್ರ ಬಗ್ಗೆ ಒಂದಷ್ಟು ಅಸಮಾಧಾನಗಳು ಆ ಕ್ಷೇತ್ರದಲ್ಲಿವೆ. ಯಾಕೆಂದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಅವರೊಂದಿಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಅನ್ನೋದು ಒಂದು ಕ್ಷೇತ್ರದ ಕಾರ್ಯಕರ್ತರ ಮತ್ತು ಶಾಸಕರ ಅಸಮಾಧಾನ ಕೂಡ. ಅದ್ರ ಜೊತೆಗೆ ಇತ್ತೀಚೆಗೆ ತಾವು ಒಂದು ಆರಂಭದಲ್ಲಿ ಗಮನಿಸಿರ್ಬೋದು, ಖೂಬಾ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಒಂದು ಅಭಿಯಾನನೇ ಶುರು ಆಯ್ತು. ದೊಡ್ಡ ಮಟ್ಟದಲ್ಲಿ ಒಬ್ಬ ಹಾಲಿ ಸಂಸದರಿಗೆ ಕೊಡಬಾರದು ಅಂತ ದೊಡ್ಡ ಪ್ರಮಾಣದಲ್ಲಿ ಅಭಿಯಾನ ಶುರು ಆಯ್ತು. ಅದ ನಂತರ ಏನೋ ಅದನ್ನ ವರಿಷ್ಠರು ಮಧ್ಯಪ್ರವೇಶ ಮಾಡಿ ಅದನ್ನ ಬಗೆಹರಿಸಿ
ಶಮನ ಮಾಡುವ ಮೂಲಕ ಕೊನೆ ಗಳಿಗೆಯಲ್ಲಿ ಕೂಬಾ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರು. ಆದ್ರೆ ಅವೆಲ್ಲವನ್ನು ನಾವು ಗಮನಿಸಿದಾಗ ಕೂಬಾ ಅವರಿಗೆ ಒಂದಷ್ಟು ಶಾಸಕರು ಈ ಸಲ ವಿಶೇಷವಾಗಿ ಅವರ ಕ್ಷೇತ್ರದ ಪ್ರಭು ಚವ್ಹಾಣ್ ಅವರು ಈ ಸಲ ಪ್ರಚಾರಕ್ಕೆ ಬರಲೇ ಇಲ್ಲ. ಹಿಂಗಾಗಿ ಅದೊಂದಿಷ್ಟು ಅವರಿಗೆ ಡ್ರಾಬ್ಯಾಕ್ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಏನಂತಂದ್ರೆ ಇತ್ತೀಚೆಗೆ ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿಯ ಶಾಸಕರಲ್ಲಿ 6 ಜನ ಶಾಸಕರಿದ್ದಾರೆ ಬಿಜೆಪಿಯ. ಆದ್ರೆ ಅವ್ರಿಗೆ ಒಂದಿಷ್ಟು ಪ್ರಚಾರದ ಕೊರತೆಯಿಂದಾಗಿ ಒಗ್ಗಟ್ಟು ಕಂಡು ಬರ್ತಾ ಇಲ್ಲ. ಕಾಂಗ್ರೆಸ್ಗೆ ಏನಾಗಿದೆ ಡಾಕ್ಟರ್ ಈಶ್ವರ್ ಖಂಡ್ರೆ ಅವ್ರದ್ದು ತಮ್ಮ ವೈಯಕ್ತಿಕ ಪ್ರಭಾವ ಜೊತೆಗೆ ಒಂದಿಷ್ಟು ಕೆಲಸಗಳು ಮಾಡ್ತಾ ಇರೋದ್ರಿಂದ ಹೀಗಾಗಿ ಒಂದು ಹಂತದಲ್ಲಿ ಸಮಬಲದ ಪೈಪೋಟಿ ಇವತ್ತಲ್ಲಿ ಬೀದರ್ ಕ್ಷೇತ್ರ ಕಂಡು ಬರ್ತದೆ ಸರ್ ನೋಡ್ಲಿಕ್ಕೆ ಸರ್. ಆದ್ರೆ ಒಟ್ಟಾರೆ ಬೀದರ್ ಅಂತ ಇರೋದು ಟಫ್ ಫೈಟಿನ ಜಾಗ. ಅಂದ್ರೆ ಕಳೆದ ಚುನಾವಣೆಯಲ್ಲಿ ಕೂಬಾ ಅವರ ವಿರುದ್ಧ ಇವರು ಹಾಲಿ ಸಚಿವರಂತ ಈಶ್ವರ್ ಖಂಡ್ರೆ ಸೋತಿದ್ರು. ಆ ಸೋತಂತ ಸೇಡನ್ನ ತಮ್ಮ ಮಗನ ಮೂಲಕ ಅಂದ್ರೆ ಈ ಸಲ ಹೆಚ್ಚು ಕಡಿಮೆ ದೇಶದ ಅತ್ಯಂತ ಕಿರಿಯ ಲೋಕಸಭಾ ಅಭ್ಯರ್ಥಿ ಅಂತಂದ್ರೆ ಸಾಗರ್ ಖಂಡ್ರೆ, ಅವರ ಪುತ್ರನ ಮೂಲಕ ಸೇಡ್ ತಗೋಬೇಕು ಅನ್ನೋ ಒಂದು ಹವಣಿಕೆಯಲ್ಲಿ ಅವರಿದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ಒಂದಷ್ಟು ಸುತ್ತಾಡ ಕಲಬುರಗಿ ಜಿಲ್ಲೆಯ 2 ಕ್ಷೇತ್ರಗಳು ಸಹ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಚಿಂಚೋಳಿ ಮತ್ತು ಆಳಂದ. ಚಿಂಚೋಳಿಯಲ್ಲಿ ಸಹ ಬಿಜೆಪಿ ಶಾಸಕರಿದ್ದಾರೆ, ಆಳಂದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಎಲ್ಲವನ್ನ ಒಂದ್ಸಲ ನೋಡಿದಾಗ ಬೀದರಲ್ಲಿ ಒಂದು ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಂದ್ರೆ ಬಿಜೆಪಿ ಕ್ಷೇತ್ರವನ್ನ ಉಳಿಸಬೇಕು ಅಂತ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಹೇಗಾದ್ರೂ ಸರಿ ಬಿಜೆಪಿಯಿಂದ ಕಿತ್ಕೊಳ್ಬೇಕು ನಾವು ಅದನ್ನಂತನೋ ಪ್ರಯತ್ನ ಮಾಡ್ಕೊಂಡು ಅವರು ಸಹ ಪ್ರಯತ್ನ ಮಾಡ್ತಿದ್ದಾರೆ. ಒಂದ್ ಹಂತದಲ್ಲಿ ಇನ್ನೊಂದ್ ಕಡೆ ನೋಡಿದಾಗ ಇಲ್ಲಿ ಹಾಲಿಯಾಗಿ ರಾಜ್ಯ ಸರ್ಕಾರದ ಒಂದಿಷ್ಟು ಗ್ಯಾರಂಟಿಗಳೇನಾದ್ರು ವರ್ಕೌಟ್ ಆದ್ರೆ ಒಂದಿಷ್ಟು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬಹುದು. ಒಂದ್ ವೇಳೆ ಮೋದಿದು ಗ್ಯಾರಂಟಿ ನೋಡ್ಕೊಂಡು ಮೋದಿ ಅವರ ಮುಖ ನೋಡಿ ಮೋದಿ ಅಲೆಯಲ್ಲಿ ಏನಾದ್ರು ಆದ್ರೆ ಅದು ಬಿಜೆಪಿಗೆ ಪ್ಲಸ್ ಆಗ್ಬಹುದು ಸರ್ ಅಲ್ಲಿ. ಬಾಬುರಾವ್, ಈಗ ಅಲ್ಲಿ ಬೀದರ್ನಲ್ಲಿ ಈ ಸಾರಿ ಪ್ರಾಯಶಃ ಎಷ್ಟರ ಪ್ರಮಾಣದಲ್ಲಿ ವೋಟಿಂಗ್ ಆಗ್ತಕ್ಕಂಥ ಸಾಧ್ಯತೆ ಇದೆ? ಮತ್ತೆ ಈ ಭಗವಂತ ಕೂಬಾ ಅವರ ಒಂದು ಅಸಮಾಧಾನ ಮತ್ತೆ ಅವ್ರ ಮೇಲೆ ಇರ್ತಕ್ಕಂಥ ಒಳೇಟುಗಳು ಅದು ಯಾವ ರೀತಿ ಪರಿಣಾಮ ಯಾರಿಗೆ ಏಟಾಗುತ್ತೆ ಅಂತಕ್ಕಂಥದ್ದು? ಅಲ್ಲ ಸರ್, ಬೀದರಲ್ಲಿ ಹೆಚ್ಚು ಕಡಿಮೆ ಸರ್ ಒಂದು 9,71,000 ಪುರುಷರು ಮತ್ತೆ 9,21,000 ಮಹಿಳೆಯರು ಸೇರಿದಂತೆ ಸುಮಾರು 18,92,000 ಮತದಾರರಿದ್ದಾರೆ ಸರ್ ಬೀದರ್ ಕ್ಷೇತ್ರದ ಸರ್. ಈ ಹೆಚ್ಚು ಕಡಿಮೆ ಒಂದು 58ರಿಂದ 65% ವರೆಗೂ ವೋಟಿಂಗ್ ಆಗ್ಬಹುದು ಅಂತ ಒಂದು ಸರ್ ಅಲ್ಲಿ ಒಂದು. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಈ ಸಲ ಬಿಸಿಲಿನ ತಾಪ ಅತ್ಯಂತ ಜೋರಾಗಿರೋದ್ರಿಂದ ಮತದಾನ ಪ್ರಮಾಣ ಎಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಆತಂಕನೂ ಸಹ ತಳ್ಳಿ ಹಾಕುವಂತಿಲ್ಲ ಸರ್. ಭಯ ಇದೆ ಸರ್ ಜನರಿಗೆ, ಬಿಸಿಲಿಗೆ ಎಲ್ಲಿ ಹೊರಗೆ ಬರಬೇಕು, ಬಿಸಿಲಿಂದ ಎಲ್ಲಿ ಹೊರಗೆ ಬರೋದು ಅಂತ ಯೋಚನೆ ಸಹ ಮಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಮತದಾನದ ಬೆಳಗ್ಗೆ 7 ಗಂಟೆಗೆ ಏನು ಮತದಾನ ಆರಂಭ ಆಗುತ್ತೋ ಆ ಆರಂಭದಿಂದ ಹಿಡ್ಕೊಂಡು ಹೆಚ್ಚು ಕಡಿಮೆ 11 ಗಂಟೆವರೆಗೂ ಏನು ಮತದಾನ ಆಗುತ್ತೆ ಸರ್, ಆ ಮತದಾನದ ಪ್ರಮಾಣವೇ ಮುಂದೆ ಹೆಚ್ಚು ಕಡಿಮೆ ನಿರ್ಧರಿತ ಆಗ್ಬಹುದು. ಇನ್ನೊಂದು ಸಂಜೆ 4:30-5 ಗಂಟೆಯಿಂದ 6 ಗಂಟೆವರೆಗೂ ಅದೊಂದು 1.5-2 ಗಂಟೆ ಟೈಮ್. ಈ ಟೈಮ್ ಅನ್ನ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾದಂತ ನಿಟ್ಟಿನಲ್ಲಿ ಇದೆ ಸರ್, ಅನಿವಾರ್ಯ ಇದೆ ಬಿಸಿಲಿಗೆ. ಹೀಗಾಗಿ ಸುಮಾರು ಒಂದಷ್ಟು 65% ವರೆಗೂ ವೋಟಿಂಗ್ ಆಗ್ಬಹುದು ಅಂತ ಒಂದು ಅಂದಾಜು ನಿರೀಕ್ಷೆ ಇದೆ. ಸ್ವೀಪ್ ಆಕ್ಟಿವಿಟೀಸ್ ಸಹ ಸಂಬಂಧಪಟ್ಟಂತೆ ಒಂದಷ್ಟು ಜೋರಾಗಿ ಮಾಡಿದ್ದಾರೆ ಸರ್. ಆದ್ರೆ ನೋಡಿದಾಗ ನಾವೇನಂತಂದ್ರೆ ಒಳಗೇಟು ಅಂತಂದ್ರೆ ಹೆಚ್ಚು ಕಡಿಮೆ ಅಲ್ಲಿ ಬಿಜೆಪಿಗೆ ಡ್ರಾಬ್ಯಾಕ್ ಅಂದ್ರೆ ಈ ಲಂಬಾಣಿ ಔರಾದ್ ಮೀಸಲು ಕ್ಷೇತ್ರದ ಪ್ರಭು ಚವ್ಹಾಣ್ ಅವರು ಪ್ರಚಾರಕ್ಕೆ ಕೊಟ್ಟೇ ಬರಲಿಲ್ಲ. ಅವ್ರಿಗೆ ಆರಂಭದಲ್ಲಿ ಒಂದಿಷ್ಟು ಹೆಲ್ತ್ ಸಮಸ್ಯೆ ಆಗಿ ಮುಂಬೈನ ಆಸ್ಪತ್ರೆ ದಾಖಲಾದ್ರು. ಮುಂಬೈ ಆಸ್ಪತ್ರೆ ದಾಖಲಾದ ನಂತರ ಒಂದಿಷ್ಟು ಅವ್ರಿಗೆ ಒಂದಿಷ್ಟು ಡಾಕ್ಟರ್ ವೈದ್ಯರು ಸಹ ರೆಸ್ಟ್ ತಗೊಳ್ಳಕ್ಕೆ ಸಲಹೆ ನೀಡಿದ್ರು. ಹಿಂಗಾಗಿ ಅವರು ಪ್ರಭು ಚವ್ಹಾಣ್ ಅವರು ಪ್ರಚಾರದಲ್ಲಿ ತೊಡಗಿಸಿಕೊಳ್ಳೇ ಇಲ್ಲ. ಅವ್ರ ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಇವತ್ತಿನವರೆಗೂ ಪ್ರಚಾರಕ್ಕೆ ಅವರು ಬಹಿರಂಗ ಪ್ರಚಾರ ಮುಗಿಯವರೆಗೂ ಅವ್ರ ಕ್ಷೇತ್ರದ ಕಡೆ ಸುಳಿಲೇ ಇಲ್ಲ. ಹೀಗಾಗಿ ಒಂದಷ್ಟು ಅವರ ಕ್ಷೇತ್ರ ಹಿನ್ನಡೆ ಸ್ವಲ್ಪ ಅಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಅನ್ನೋ ಒಂದು. ಇನ್ನೊಂದಂದ್ರೆ ಕೂಬಾ ಅವರ ತವರು ಓಕೆ ಸರ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗಳಿಗೆ ಮತ್ತೆ ಅಲ್ಲಿನ ಚಿತ್ರಣವನ್ನ ಕಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಸರಿ, ನೀವು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ನೋಡಿದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಒಂದು ರೀತಿ ಕರಡಿ ಕುಣಿತ ಆಯಿತು ಅಲ್ಲಿ, ಒಂದು ರೀತಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತ ಹೇಳಿ. ಬಿಜೆಪಿಯಿಂದ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಕಂಟೆಸ್ಟ್ ಮಾಡಿದ್ರೆ, ಕಾಂಗ್ರೆಸ್ಸಿಂದ ಕೆ ರಾಜಶೇಖರ್ ಬಸವರಾಜ್ ಹಿಟ್ನಾಳ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಸರ್. ಕೊಪ್ಪಳ ಕೂಡ ನಮಗೆ ಏನು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕಲ್ಯಾಣ ಕರ್ನಾಟಕದ ಒಂದು ಪ್ರಮುಖವಾದಂಥ ಕ್ಷೇತ್ರ. ಹಿಂದೆ ಬಸವರಾಜ್ ರಾಯರೆಡ್ಡಿ ಅಂತ ಅವ್ರು ಗೆದ್ದು ಬಂದಂಥ ಕ್ಷೇತ್ರ. ಅದು ರಾಯಚೂರು ಜಿಲ್ಲೆಯ ಒಂದು ಭಾಗನೇ. ಅದು ಮೊನ್ನೆ ಅಂದರೆ ಇತ್ತೀಚೆಗೆ ಅದು ಜಿಲ್ಲೆಯಾಗಿ ಪರಿವರ್ತಿತವಾದಂಥ ಒಂದು ಪ್ರದೇಶನೇ ಅಂತ ಹೇಳ್ಬೋದು. ಕೊಪ್ಪಳಕ್ಕೂ ಮತ್ತು ಬಳ್ಳಾರಿಗೂ ಕೂಡ ನಂಟಿದೆ, ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗೆ. ಈ ಕ್ಷೇತ್ರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕರಡಿ ಸಂಗಣ್ಣ ಅಂತ ಏನು ಕರಡಿ ಸಂಗಣ್ಣ ಮೂಲತಃ ಜನತಾ ಪರಿವಾರದವರೇ. ನಾನಾಗಲೇ ಹೇಳಿದೆ ಎಷ್ಟು ಮಂದಿ ಜನತಾ ಪರಿವಾರದವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದರು ಅಂತಕ್ಕಂಥದ್ದು. ಕರಡಿ ಸಂಗಣ್ಣನಿಗೆ
ಕರಡಿ ಸಂಗಣ್ಣನ ಮೇಲೆ ಹೆಚ್ಚಿನ ಒಂದು ಇದು ಮಾಡಿ ಅವರನ್ನೆಲ್ಲ ಕರ್ಕೊಂಬಂದಿದ್ದರು ಈ ಯಡಿಯೂರಪ್ಪ ಮತ್ತು ಈ ನಾಯಕರೇ. ಹೀಗಾಗಿ 2008ರಲ್ಲಿ ಇದಾದಾಗ ಏನು 2009 ಮತ್ತು ಉಪಚುನಾವಣೆ ಆದಾಗಲೂ ಕೂಡ ಅಲ್ಲಿ ಕರಡಿ ಸಂಗಣ್ಣ ಕ್ಷೇತ್ರ ಇದರಿಂದ ಅವರು ಮತ್ತೆ ಗೆದ್ದು ಇದಕ್ಕೆ ಬರ್ತಾರೆ. ಇದು ಎಲ್ಲೋ ಒಂದು ಕಡೆ ಕರಡಿ ಸಂಗಣ್ಣನವರು ಈ ಸಾರಿ ನನಗೆ BJP ಟಿಕೆಟ್ ಸಿಗುತ್ತೆ ಅಂತ ಬಹಳ ನಿರೀಕ್ಷೆಯಲ್ಲಿದ್ದರು. ಹೀಗಾಗಿ ಅವರು ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟು ಸಿಗಲಿಲ್ಲ. ಇದು ಎಲ್ಲೋ ಒಂದು ಕಡೆ ಅವರು ಬಂಡಾಯದ ಬಾವುಟ ಬೀಸಿ ಇವತ್ತು ಆ ಕಡೆಗೆ ತಿರುಗಿ ಹೋಗಿದ್ದಾರೆ. ಇದು ಈ ರೀತಿಯಾದಂಥ ಒಂದು ಅಸಮಾಧಾನ, ಕರಡಿ ಸಂಗಣ್ಣನವರ ಅಸಮಾಧಾನ ಮತ್ತು ಅತೃಪ್ತಿಗಳು ಈ BJP ಗೆಲುವಿಗೆ ಮುಳುವಾಗುತ್ತಾ ಕಾದು ನೋಡಬೇಕಾಗಿದೆ. ನಾಳೆ ಆಗ್ತಕ್ಕಂಥ ಒಂದು ಮತದಾನದ ಪ್ರಮಾಣ, ನಾಳೆ ಏನಾದರೂ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರ ಒಂದು ಆಕ್ರೋಶ ಮತ್ತು ಅತೃಪ್ತಿಗಳು ಕರಡಿ ಸಂಗಣ್ಣನ ಪರವಾಗಿ ಯಾರು ಸಾಲಿಡ್ ಆಗಿದ್ದಾರೆ ಅದೇನಾದರೂ ಆದರೆ ಅಲ್ಲಿನ ಅಭ್ಯರ್ಥಿಯ ಒಂದು ಗೆಲುವಿಗೆ ದೊಡ್ಡ ಕಂಟಕವೇ ಆಗುತ್ತೆ ಅನ್ನೋಂಥ ಗೊತ್ತಿಲ್ಲ. ಒಂದು ರೀತಿ BJPಯ ಭದ್ರಕೋಟೆ ಅಲ್ಲ ಸರ್, 15 ವರ್ಷಗಳಿಂದ ಮೊದಲು ಭದ್ರಕೋಟೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಇದು ರಾಯಚೂರು ಮತ್ತು ಕೊಪ್ಪಳ ಹಾಗೆ ಹೀಗೆ ಇದೆ, ಒಂದು ಸಾರಿ ಅವರು ಒಂದು ಸಾರಿ ಇವರು ಅಂತಕ್ಕಂಥ ರೀತಿಯಲ್ಲಿದೆ. ಯಾಕೆ ಇದು ಭದ್ರಕೋಟೆ ಆಗುತ್ತೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, BJP ಸರ್ಕಾರ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಮತ್ತು ಏನು ಕಳೆದ ಈಗ ನಮ್ಮ ಕರ್ನಾಟಕದ ಒಂದು ಇದನ್ನೇ ತೆಗೆದುಕೊಂಡಾಗ 2 ಟರ್ಮ್ಗೆ BJP ಸರ್ಕಾರ ಏನು 10 ವರ್ಷಗಳ ಕಾಲ ಮಾಡಿತ್ತು, ಅದರ ಸ್ವಲ್ಪ ಪ್ರಭಾವ ಗುಲ್ಬರ್ಗ ಮತ್ತು ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ಇಂಪ್ಯಾಕ್ಟ್ಸ್ ಇದೆ. ಅದು ರಸ್ತೆಗಳಿರ್ಬೋದು, ಅಭಿವೃದ್ಧಿ ಇರ್ಬೋದು, ಬೇರೆ ಬೇರೆ ಯೋಜನೆಗಳಿರ್ಬೋದು, ಇವೆಲ್ಲ ಅಲ್ಲಿ ಇಂಪ್ಯಾಕ್ಟ್ ಆಗಿರ್ತಕ್ಕ, ಮತ್ತು ನಾಯಕತ್ವದ ಪ್ರಶ್ನೆ, ಸಮುದಾಯದ ಪ್ರಶ್ನೆ, ಇವೆಲ್ಲವೂ ಕೂಡ ನಾವು ಕ್ರೋಢೀಕೃತವಾಗಿ ನೋಡಿದಾಗ ಎಲ್ಲ ಒಂದು ಕಡೆ ಅಲ್ಲೊಂದು ಲೀಡರ್ಶಿಪ್ ಬೆಳೆದಿತ್ತು BJPಗೆ. ಅದನ್ನು ಏಕಾಏಕಿ ಬೇರೆ ರೀತಿಯಲ್ಲಿ ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಂಡಾಗ ಅದು ಸ್ವಲ್ಪ ಮಟ್ಟಿಗೆ ಅದು ಇಂಪ್ಯಾಕ್ಟ್ಸ್ ಆಗಿದೆ. ಪ್ಯಾಚ್ ಅಪ್ ಎಷ್ಟಾಗಿದೆಯೋ ಗೊತ್ತಿಲ್ಲ, ನಾಳೆ ಅದಕ್ಕೆ ಉತ್ತರ ಸಿಗುತ್ತೆ. ಎಸ್ ಸರ್ ತುಂಬ ಕುತೂಹಲ ಮೂಡಿಸಿದ ಕ್ಷೇತ್ರ ಅಂದರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ. ಇದು ಭಾಳ ಚರ್ಚೆಗೆ ಮಾಧ್ಯಮಗಳಲ್ಲಿ ಈಡಾಯಿತು ಈ ಕ್ಷೇತ್ರ. ಏನು ಸತತವಾಗಿ ಆಯ್ಕೆಯಾಗ್ತಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗೋಗ್ಬಿಡ್ತು. ಒಂದು ವೇಳೆ ಸಿಕ್ಕಿದೆ ಅವರೇ ಗೆದ್ದು ಬಿಡ್ತಾರೆ ಅನ್ನೋ ಥರದ್ದು ವಾತಾವರಣ ಇತ್ತು. ಈಗ ಅಲ್ಲಿ ಕಾಗೇರಿ ಅವರು ತಮ್ಮ ಭವಿಷ್ಯವನ್ನು ಕಂಡುಕೊಳ್ಳೋಕೆ ಹೋಗಿದ್ದಾರೆ. ಏನು ಹೇಳ್ತೀರಿ ಸರ್? ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಒಂದು ಯಾರು ಮಾರ್ಗರೇಟ್ ಆಳ್ವ ಅಂತಕ್ಕಂಥವ್ರು ಸತತವಾಗಿ ಗೆದ್ದು ಬರ್ತಾ ಇದ್ದಂಥ ಕ್ಷೇತ್ರ ಇದು. ಹೀಗಾಗಿ 2004 ನಂತರ 2008 ಅಂದರೆ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರ ಆದಂಥ ಚುನಾವಣೆಗಳು ಒಂದು ದಿಕ್ಕು ದಿಶೆಯನ್ನೇ ಬದಲಾಯಿಸ್ತು ಅಂತ ಹೇಳಬೇಕಾಗುತ್ತೆ ನಾವು. ಕುಲ್ದೀಪ್ ಸಿಂಗ್ ಕಮಿಷನ್ ಕೊಟ್ಟಂಥ ಒಂದು ವರದಿ, ತದನಂತರ ಆದಂಥ ಪರಿವರ್ತನೆ, ಕ್ಷೇತ್ರ ಮರು ವಿಂಗಡಣೆ ಮತ್ತು ರಾಜಕೀಯವಾಗಿ ಅದು ಕೆಲವರಿಗೆ ತಂದು ಕೊಟ್ಟಂಥ ಲಾಭಗಳು, ಇದನ್ನು ನೋಡಿದಾಗ ಎಲ್ಲೋ ಪಕ್ಕಾ ಹಿಂದುತ್ವದ ಒಂದು ಪ್ರತಿಪಾದನೆ ಇರುವಂಥ ಒಂದು ಕ್ಷೇತ್ರ ಉತ್ತರ ಕನ್ನಡ, ಕಾರವಾರ ಉತ್ತರ ಕನ್ನಡ ಅಂತ ನಾವೇನು ಹೇಳ್ತೇವೆ. ಈ ಕ್ಷೇತ್ರಕ್ಕೂ ಮತ್ತು ಪಕ್ಕದ ದಕ್ಷಿಣ ಕನ್ನಡಕ್ಕೂ ಸ್ವಲ್ಪ ಮಟ್ಟಿನ ಒಂದು ನಂಟು ಕೂಡ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಕರಾವಳಿ ಬೆಲ್ಟ್ ಅಂತ ನಾವೇನು ಹೇಳ್ತೇವೆ, ಮಲೆನಾಡು ಮತ್ತು ಏನು ಈ ಕರಾವಳಿ, ಇವೆಲ್ಲವೂ ಕೂಡ ಸಂಕೀರ್ಣವಾಗಿ ಇದನ್ನು ನೋಡಿದಾಗ ನಾವು ಕಡಲ ತೀರ ಅಂತ ಹೇಳಿದಾಗ ಈ ಉತ್ತರ ಕನ್ನಡದ ಎಲ್ಲ ಆಗುಹೋಗುಗಳು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಫೆರೋಷಿಯಸ್ ಫೇಸ್ ಆಫ್ ಅನಂತಕುಮಾರ್ ಹೆಗಡೆ ಅದು ಕಾಣ್ತಾ ಬರುತ್ತೆ. ಅವ್ರಿಗೆ ಪ್ರಾಯಶಃ ನಿರೀಕ್ಷೆ ಮಾಡಿದ್ದು ಅನಂತಕುಮಾರ್ ಹೆಗಡೆಗೆ ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ಒಂದು ಇದಿತ್ತು. ವರಿಷ್ಠ ಮಂಡಳಿ ತಗೊಂಡಂಥ ತೀರ್ಮಾನ ಕೊನೆಗೆ ಒಂದು ಸಾಫ್ಟ್ ಫೇಸ್ ತಿರ್ಗಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಆಗಿದ್ದವರು, ಸತತವಾಗಿ ಅವರು ಶಿರಸೆಯಿಂದ ಮತ್ತು ಇದರಿಂದ ಗೆದ್ದು ಬರುವಂಥ ಸಮಯದ ಕೊರತೆ ನಮ್ಗೆ ಇನ್ನೂ ಚರ್ಚೆ ಮಾಡೋದಕ್ಕೆ ಆಗ್ತಿತ್ತು. ಇನ್ನು ಕೊನೆಯದಾಗಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋದಾದ್ರೆ ಸರ್, ಈಗ BJPಯಿಂದ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಾರೆ, ಕಾಂಗ್ರೆಸ್ನಿಂದ ಆನಂದ ಗಡ್ಡದೇವರ ಮಠ. ಬಹುಶಃ ಇದನ್ನ ಚರ್ಚೆ ಮಾಡಿದ್ವಿ. ಇನ್ನು ಕೇವಲ ಉಳಿದಿರ್ತಕ್ಕಂಥದ್ದು ನಾಳೆಯ ಒಂದು ಮತದಾರ ಪ್ರಭು ಮತಗಟ್ಟೆಗೆ ಹೋಗಿ ಯಾವ ರೀತಿ ಅವರು ಮತದಾನ ಮಾಡ್ತಾರಂತಕ್ಕಂಥದ್ದೇ ಈಗ ಉಳಿದಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೇಕು. ಈಗ ಜೋಶಿ ಅವರು ಏನೋ ಮಾತಾಡ್ತಾರಂತ ಸರ್, ಪ್ರಕಾಶ್ ಜೋಶಿ ಅವರು ಸಂಪರ್ಕದಲ್ಲಿದ್ದಾರೆ, ಹಿರಿಯ ಪತ್ರಕರ್ತರು. ಸರ್ ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ನಾವು ಈ ಒಂದು ಕ್ಷೇತ್ರದ ಬಗ್ಗೆ ನಿಮ್ಮೊಂದಿಗೆ ಚರ್ಚೆ ಮಾಡಿದ್ವಿ. ಈಗ ನಾಳೆ ಎಲೆಕ್ಷನ್ ಇದೆ, ಏನಾದರೂ ಡೆವಲಪ್ಮೆಂಟು, ಬದಲಾವಣೆಗಳು, ಮತದಾರರ ನಡೆ, ಮತದಾರರ ಒಲವು ಯಾರ ಕಡೆ ಇದೆ ಅಂತ ಅನ್ಸುತ್ತಾ ಅನ್ನೋದು ಗೊತ್ತಾಗಿದೆಯಾ ಸರ್? ಚಿತ್ರಣ ಸಿಗ್ಬೇಕಾದ್ರೆ ನಾಳೆ ಅದು ವಾಸ್ತವವಾಗಿ ಇಬ್ಬರು ಈಗ ಸದ್ಯದ ಮಟ್ಟಿಗೆ ಸಮಬಲದ ಹೋರಾಟ ನಡೀತಾ ಇದೆ. ಓಕೆ, ಬೊಮ್ಮಾಯಿ ಅವರಿಗೆ ತಾವು ಮಾಡಿದ ಕೆಲಸಗಳು ಜೊತೆಗೆ ಮೋದಿಯವರ ಒಂದು ಪ್ರಭಾವ, ಓಕೆ, ಎರಡು ಈ ಗಡ್ಡದ ದೇವರ ಮಟ್ಟ ಕಾಂಗ್ರೆಸ್ ಅನ್ನೋರಿಗೆ ಕಾಂಗ್ರೆಸ್ ಗ್ಯಾರಂಟಿಗಳು, ಜೊತೆಗೆ ಕಾಂಗ್ರೆಸ್ಸಿನ
ಕಾಯಂ ಮತದಾರರದು. ಇದನ್ನ ನಂಬಿಕೊಂಡು ಅವರು ಕೆಲಸವನ್ನು ನಡೆಸಿದ್ದಾರೆ. ಔಟ್ಲುಕ್ ಸಮಬಲದ ಹೋರಾಟ ಅಂತ ಹೇಳಿ ಕಂಡು ಬರ್ತಾ ಇದೆ. ಏನೇ ಇದನ್ನು ಮಾಡಿದ್ರು ಕೂಡ ಮತದಾರರ ಪ್ರಭುಗಳು ನಾಳೆ ತಮ್ಮ ಮತ ಚಲಾವಣೆ ಮೂಲಕ ನಿರ್ಣಯವನ್ನು ತಿಳಿಸಬೇಕು. ಹೀಗಿದೆ ಪರಿಸ್ಥಿತಿ. ಓಕೆ ಸರ್, ಥ್ಯಾಂಕ್ ಯು. ಯಾಕೆಂದ್ರೆ ನೀವು ಅಲ್ಲೇ ಚರ್ಚೆ ಮಾಡಿದ್ದೀವಿ ನಾವು. ಥ್ಯಾಂಕ್ ಯು ಸರ್, ಕ್ವಿಕ್ ಧನ್ಯವಾದಗಳು ಸರ್, ಧನ್ಯವಾದಗಳು. ಕ್ವಿಕ್ ಆಗಿ ಏನು ಹೇಳ್ತೀರಿ ಸರ್? ಇಲ್ಲ, 14 ಲೋಕಸಭಾ ಕ್ಷೇತ್ರಗಳ ಮತದಾರರ ಇದು ಮತಗಟ್ಟೆ ಪ್ರಮಾಣ ಮತ್ತು ಇದು ಒಟ್ಟಾರೆ ಒಂದು ಚಿತ್ರಣವನ್ನು ಕೊಡುತ್ತೆ ಅಂತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳ ಒಂದು ಚಿತ್ರಣ ನಮಗೆ ಸಂಪೂರ್ಣವಾದ ಸಮಗ್ರ ಚಿತ್ರಣ ದೊರೆಯೋದು ನಾಳಿನ ಮತದಾನ ಮತ್ತು ಮತದಾನದ ಪ್ರಮಾಣವನ್ನು ನೋಡಿದಾಗ ನಮಗೆ ಕರ್ನಾಟಕ ಯಾವ ದಿಕ್ಕಿನಲ್ಲಿ ಸಾಗಿದೆ ಅಂತಕ್ಕಂಥದ್ದನ್ನು ಒಂದು ಹಂತಕ್ಕೆ ನಾವು ನಿರ್ಣಯ ಮಾಡ್ಬೋದು ಅಂತ. ಅಂದ್ರೆ ಒಂದು ರೀತಿ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಲಿಯ ಲೋಕಸಭಾ ಚುನಾವಣೆ ಒಂದು ರೀತಿ ನೆಕ್ ಟು ನೆಕ್, ಅಂದ್ರೆ ಎರಡು ಪಕ್ಷಗಳ ನಡುವೆ. ಅದೊಂದೇ ಅಲ್ಲ, ಅದರ ಮಧ್ಯೆ ಬಂದಂತ ದೊಡ್ಡ ದೊಡ್ಡ ಆತಂಕಗಳು, ಕೌತುಕಗಳು, ರಾಜಕೀಯ ಪಲ್ಲಟಗಳು ಮತ್ತು ರಾಜಕೀಯವಾದಂಥ ಒಂದು ಡ್ರಾಮ್ಯಾಟಿಕ್ ನಾಟಕೀಯ ಸನ್ನಿವೇಶಗಳು ಕೂಡ ಈಗ ಎರಡನೇ ಹಂತದ ಮತದಾನದ ಅಂಚಿನಲ್ಲಿದೆ ಅಂತಕ್ಕಂಥದ್ದು. ಇದರ ಪರಿಣಾಮ ಏನು ಅಂತಕ್ಕಂಥದ್ದು ನೋಡಬೇಕಾಗುತ್ತೆ ನಾವು. ಎಸ್ ಸರ್, ಬಹುಶಃ ಎರಡನೇ ಹಂತದ ಲೋಕಸಭಾ ಚುನಾವಣೆಯ 14 ಲೋಕಸಭಾ ಕ್ಷೇತ್ರಗಳ ಏನು ಕ್ವಿಕ್ ಒಂದು ರೀತಿ ಇಣುಕು ನೋಟ ಅಂತಾನೆ ಕರೀಬಹುದು. ಆದ್ರೆ ಸಾಧ್ಯತೆಗಳು ತುಂಬಾ ಚೆನ್ನಾಗಿದ್ವು, ಪಕ್ಕ ಆಗಿದ್ವು, ಮತ್ತೆ ನಮ್ಮ ಚರ್ಚೆಗಳು ಬಹುಶಃ ಏನು ಸತ್ಯಕ್ಕೆ ಹತ್ತಿರವಾಗಿದ್ವು ಅಂತ ಭಾವಿಸ್ತಾ ಸರ್, ಎಲ್ಲ ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳ ಒಂದು ಚಿತ್ರಣವನ್ನ ಕಟ್ಬಿಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಎರಡನೇ ಹಂತದ ಲೋಕಸಭಾ ಚುನಾವಣಾ ಕ್ಷೇತ್ರಗಳ ಒಂದು ಇಣುಕು ನೋಟ. ನಾಳೆ ಎಲೆಕ್ಷನ್ ನಡೆಯುತ್ತೆ. ಅಂತಿಮವಾಗಿ ಅಭ್ಯರ್ಥಿಗಳ ಭವಿಷ್ಯವನ್ನ, ಅಭ್ಯರ್ಥಿಗಳ ವಿಜಯ ಮಾಲೆಯನ್ನ ಯಾರು ಮತದಾರರು ನಿರ್ಣಯ ಮಾಡಬೇಕಾಗತ್ತೆ. ನಾಳೆವರೆಗೂ ಕಾದು ನೋಡೋಣ. ನಮಸ್ಕಾರ.